ನಮ್ಮ ಬದ್ಧ ವೈರಿಯಾಗಿರುವಂತ ಕೃಷ್ಣನನ್ನು ಅವನನ್ನು ಕೊಂದು ಬನ್ನಿ ಎನ್ನುವುದಾಗಿ. ಆದುದರಿಂದ ಹೊರಡುವ ಮುನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇ? ಏನು ಹೀಗೆ ಹೋದಾಗ್ತದನೋ? ಆಗುವುದಿಲ್ಲ. ಯಾಕೆ ಹೇಳು? ಹಾಗಾಗಿ ರೂಪವನ್ನು ಪಲ್ಲಟನೆ ಮಾಡಬೇಕು. ಶಕಟಾಸುರನಾದಂತ ನಾನು ಏನ್ ಮಾಡ್ತೇನೆ ನೀನು? ಅದು ಪಾತ್ರ ನಿನ್ನದ್ದೇ. ಈಗ ಆಮೇಲೆ ನಿನ್ನದ್ದು, ನೋಡುವ. ಆಮೇಲೆ ಇವನದ್ದು. ನಮ್ಮ ದೇಶ ಯಾವುದು ಗೊತ್ತಾ? ಯಾವುದು ಗೊತ್ತಾ? ತಡೆಯ ಮಾಡ್ಕೊಳ್ಬೇಡ. ಬಂಡಿಯ ರೂಪದಲ್ಲಿ ಹೋಗಿ ಆ ಕೃಷ್ಣನನ್ನು ಕೊಂದು ಬರುತ್ತೇನೆ. ನೀನು ಬಂಡಿಯ ರೂಪದಲ್ಲಿ ಹೋಗ್ತೀಯ. ಈಗ ನೀನು ಯಾವುದು? ನಮ್ಮ ದೇಶ ಯಾವುದು ಗೊತ್ತಾ? ಕಳ್ಳ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ದೇವಕನಾಗಿರುವಂತಹ ನಾನು ದನದ ರೂಪದಲ್ಲಿ ಹೋಗಿ ಆ ಕಳ್ಳ ಕೃಷ್ಣನನ್ನು ಕೊಂದೆ. ಕೇಳಿ ನಾನು ವೇಷ ಉಂಟು. ಯಾವುದು? ಬಕನಾದ ನಾನು, ಬಕಾಸುರನಾದ ನಾನು ಬಕಪಕ್ಷಿಯಾಗಿ ಹೋಗಿ ಅವನಿಗೆ ಪಕ್ಷಿ ಅಂತ ಹೇಳಿದ್ರೆ ಬಹಳ ಸಂತೋಷ. ಒಮ್ಮೆ ಪಕ್ಷಿಯ ಮೇಲೆ ಏರ್ಬೇಕು, ಅಲ್ಲಿಗೆ ಹಿಡಿತೇನೆ, ಅವನನ್ನು ಮುರಿತೇನೆ, ಅವನನ್ನು ಕೊಲ್ತೇನೆ. ಹೇಗೆ? ಇದು ಒಳ್ಳೆ ಉಪಾಯ. ಹಾಗಾದ್ರೆ ತಡ ಮಾಡುದು ಸರಿಯಲ್ಲ. ಹೊರಡೋಣವೇ? ಹೋಗುವುದೇ. ಏನೀಗ ಏನು ಮಾಡುವ? ಎಂತ ಮಾಡುದು? ಬೇಕಿತ್ತ ನಿನಗೆ? ಯಾವುದು? ಏನಾದ್ರು ನೋಡು, ಯಾವುದೇ ಆಗ್ಲಿ ಅಪರೂಪಕ್ಕೆ ಒಂದೇ ಮಾಡ್ತೇವೆ. ರೂಪಕ್ಕಾಗ ಬದಲಾವಣೆ ಬೇಕು ಮನುಷ್ಯ. ಬದಲಾವಣೆ ಇಲ್ಲ ಅಂತ ಆದ್ರೆ ಯಾವುದೂ ಆಗುವುದಿಲ್ಲ. ಹೋಗುದಿಲ್ಲ. ಇಂಥದ್ದಕ್ಕೆ ಇಂಥದ್ದ ವಿಶೇಷ ಆಕರ್ಷಣೆ ಅಂತ ಅಲ್ವೇ? ಹಾಗಾಗಿ ನಮ್ಮನ್ನು ಇವತ್ತು ಏನೋ ಒಂದು ಆಗುದಿಲ್ಲ ಅಂದ್ರೆ ಏನ್ ಮಾಡುವ? ನಾವು ಅದೆಲ್ಲ ಇದನ್ನಾದ್ರೂ ಏನಾದ್ರೂ ಮಾಡ್ತೇವೆ ಅಂತ ಒಂದು ಸಾಧನೆ ತೋರಿಸ್ಬೇಕು. ಹಾಗಾಗಿ ಇಲ್ಲಿರುವುದಲ್ಲ, ನೇರವಾಗಿ ಅವನು ಎಲ್ಲಿದ್ದಾನೋ ಅಲ್ಲಿಗೆ.
ಬಾರೋ 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 ಬಾಲ ಬಾಬಾರೋ 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 ಗೌರಿ ಗೋಪಬಾಲ 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 ಶ್ರೀಲೋಲ ಹರಿವನಮಾಲ ಶ್ರಾವಣದ ನಿಟ್ಟುರುಳ ರಾತ್ರಿಯಲ್ಲಿ ಅರ್ಧರಾತ್ರಿಯಲ್ಲಿ ಅರ್ಧರಾತ್ರಿಯಲ್ಲಿ ಶ್ರಾವಣದ ನಿಟ್ಟುರುಳ ರಾತ್ರಿಯಲ್ಲಿ ಶ್ರಾವಣದ ನಿಟ್ಟಿರುಳ ರಾತ್ರಿಯಲ್ಲಿ ನಿಟ್ಟುರುಳ ರಾತ್ರಿಯಲ್ಲಿ ಅರ್ಧರಾತ್ರಿಯಲ್ಲಿ ನಿಟ್ಟುರುಳ ರಾತ್ರಿಯಲ್ಲಿಯೇ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿಯೇ ನವಮಾಸದಲ್ಲಿ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ಬಾರೋ ಬಾರೋ ಗೋಪಬಾಲ ಶ್ರೀಲೋಲ ಗರಿವನಮಾಲ ಶಿರೋಲ ಹರಿವನಮಾಲ ಹರಿವನಮಾಲ ಬಾರೋ ಗೋಪಬಾಲ ಕೃಷ್ಣ 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 ನೀನಿಲ್ಲದೆ ನಮ್ಮ ಬದುಕಿಲ್ಲ ಕೃಷ್ಣ. ಹೇಗೋ ಇದ್ದ ನಮ್ಮನ್ನು ಹೇಗೋ ಮನುಷ್ಯರಾಗಿ ಬದುಕುವಂತೆ ಮಾಡಿದಂಥ ಮಹಾನ್ ಶಕ್ತಿ ನೀನು. ನೀನಿಲ್ಲದೆ ನಮ್ಮ ಬದುಕೇ ಇಲ್ಲ. ಆಹಾ, ಕೋಗಿಲೆಯ ಸ್ವರದಲ್ಲಿ ಕೃಷ್ಣನಾಮವೇ ಬಿಟ್ಟರೆ ಬೇರೇನೂ ನಾವು ಕೇಳುವುದಿಲ್ಲ. ಬೀಸುವ ತಂಪು ಗಾಳಿಯಲ್ಲಿ ಕೃಷ್ಣನಾಮವೇ ಬಿಟ್ಟರೆ ಬೇರೇನನ್ನೂ ಕೇಳುವುದಿಲ್ಲ. ಹೂವಿನ ಸುಗಂಧದಲ್ಲೂ ಕೃಷ್ಣನ ನಾಮ ಸಂಕೀರ್ತನೆಯೇ ನಾವು ಆಹ್ವಾನಿಸಿಬಿಟ್ರೆ ಆಸ್ವಾದಿಸಿಬಿಟ್ರೆ ಬೇರೇನೂ ನಮಗೆ ಅರ್ಥವಾಗುತ್ತಲೇ ಇಲ್ಲ. ಆಹಾ, ಕೃಷ್ಣನು ಎಂತಹ ಭಾವುಕರೆಲ್ಲ ಕೊಂಡಾಡ್ತಾ ಇದ್ದಾರೆ. ಅದನ್ನು ಕೇಳಿ ಕೇಳಿ ನಾವು ದೈವಭಕ್ತರಾಗಿಯೇ ಹೋಗ್ತಾ ಇದ್ದೇವೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕೆಲವರೆಲ್ಲ ಕೊಂಡಾಡ್ತಾ ಇದ್ದಾರೆ. ಕಮಲದಳ ನಯನ, ಕಾಲೀಯ ಮಥನ, ಕಿಸಲೆಯೋ ಪಮಚರಣ ಸೇವ್ಯ, ಕುಜ ಹರ, ಕೂರ್ಮ ಸಂಸತ್ಕಪೋಲ, ಕೇಯೂರ ಹಾರ, ಕೈರವ ಶ್ಯಾಮ, ಕೋಕಣದ ಗ್ರಹೇರಮಣ ಅಂಥೇಳಿ ಕೃಷ್ಣನ್ನು ಕೊಂಡಾಡ್ತಾ ಇದ್ದಾರೆ. ಇನ್ನು ಭಾವುಕರೆಲ್ಲ ಬೇರೆ. ಅದರ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತಿ ರಖಿಲಂ ಅಂತೇಳಿ ಜನಸ್ತೋಮ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಇದನ್ನು ಕೇಳುತ್ತಾ ಕೇಳುತ್ತಾ ನಮ್ಮ ಕಿವಿಗಳೆಲ್ಲ ಪಾವನವಾದವು. ನಾವೆಲ್ಲರೂ ಆನಂದ ತುಂದಿಲತೆಯನ್ನು ಹೊಂದಿದ್ದೇವೆ. ಭಾಗವತ್ರೆ, ಒಂದು ಮಾತು ಕೇಳ್ತೇನೆ ನಿಮ್ಮ ಹತ್ರ ನಾನು. ಹೇಳಿ ಹೇಳಿ. ಗೊತ್ತಿದ್ರೆ ಗೊತ್ತುಂಟು ಅಂತೇಳಿ, ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತೇಳಿ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗೊತ್ತಿದ್ದನ್ನು ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ ಕೆಲವು ಸಲ ಗೊತ್ತಿಲ್ಲದ್ದು ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ನಮಗ್ ಗೊತ್ತಾಗ್ಲಿಲ್ಲ ಸ್ವಾಮಿ. ಓ, ನಮಗ್ ಗೊತ್ತಾಗ್ಲಿಲ್ಲ. ನಿನಗೆ ಗೊತ್ತುಂಟಾ? ಕೆಲವು ಸಲ ನಮಗೆ ಗೊತ್ತಾಗುದಿಲ್ಲ. ಬೇರೆ ಯಾರಾದ್ರೂ ಗೊತ್ತಿದ್ದವರು ಹೇಳಿದ್ರೆ ಅಭ್ಯಾಸ ಮಾಡು ಅಂತೇಳಿ ನಾನು ಗೊತ್ತುಂಟಂತಲೇ ಕೇಳಿದ್ದು. ಹಾಗಾಗಿ ಕೃಷ್ಣನನ್ನು ಏನೆಲ್ಲ ಹೊಗಳ್ತಾರೆ. ಕೃಷ್ಣನನ್ನು ಮಹಾನ್ ಜ್ಞಾನಿಗಳು ಮನುಮುನಿಗಳೆಲ್ಲ ಅವನನ್ನು ನಕ್ಷತ್ರಕ್ಕೆ ಹೋಲಿಸಿದ್ದಾರೆ. ಗೊತ್ತಾಯ್ತಾ? ಗೊತ್ತಾಯ್ತು ರೋಹಿಣಿ. ಹಾ, ಯಾವ ನಕ್ಷತ್ರ ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಕೃಷ್ಣನನ್ನು ನಕ್ಷತ್ರಕ್ಕೆ ಹೋಲಿಸಿದ್ದಾರೆ. ಸರಿಯಾಗಿ ನೆನಪಿಟ್ಟುಕೊಳ್ಳಿ ನೀವು. ನಕ್ಷತ್ರ ಸುತನ ಅನುಜನ ಒಂದು ದಿನ, ಸರಿಯಾಗಿ ನೆನಪಿಟ್ಟುಕೊಳ್ಳಿ, ನಕ್ಷತ್ರ ಸುತನ ಅನುಜನ ಒಂದು ದಿನ
ತನ್ನ ನಕ್ಷತ್ರದಿಂದ ನಕ್ಷತ್ರದೊಳಗಿದ್ದ ನವನೀತವಂ ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳವಂ ಕೇಳ್ದ ನಕ್ಷತ್ರವಂ ಬಿಡಿದಿದ್ದ ನಕ್ಷತ್ರ ಪೆಸರುಳುಳ್ಳ ನಕ್ಷತ್ರ ರಾಜಮುಖಿಯವರು ನಕ್ಷತ್ರನಂ ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವಂ ಸೇರ್ದ. ಗೊತ್ತಾಗ್ಲಿಲ್ಲ ಓ ಗೊತ್ತಾಗ್ಲಿಲ್ಲ. ಇದು ಕೆಲವು ಸಲ ನನಗೇ ಗೊತ್ತಾಗಬೇಕಾದ್ರೆ ಎಷ್ಟು ವರ್ಷ ಹೋಗಿತ್ತು ಗೊತ್ತುಂಟ. ಹೌದಪ್ಪ. ಮತ್ತೆ ನಿಮ್ಗೆ ಗೊತ್ತಾಗುದು ಹೇಗೆ? ಒಂದು ಮಾತು ಹೇಳ್ತೀನಿ, ಹೇಳಿ ಹೇಳಿ. ನಕ್ಷತ್ರ ಸುತ ಅಂದ್ರೆ ಯಾರು ಹೇಳಿ? ನಕ್ಷತ್ರ ಸುತ ಬಲರಾಮ ಹಾ ಅಲ್ವಾ? ಹಾ ಹಾ. ನಕ್ಷತ್ರ ಸುತ ಅಂತ ಹೇಳಿದ್ರೆ ಅಲ್ಲಿ ರೋಹಿಣಿ ನಕ್ಷತ್ರ ಬಂತು. ಹೌದು. ರೋಹಿಣಿ ನಕ್ಷತ್ರ ಸುತ ಅಂತ ಹೇಳಿದ್ರೆ ಬಲರಾಮ. ಬಲರಾಮ. ನಕ್ಷತ್ರ ಸುತನ ಅನುಜನ ಒಂದು ದಿನ ಕೃಷ್ಣನು ತನ್ನ ನಕ್ಷತ್ರದಿಂದ ಅಲ್ಲಿ ಹಸ್ತ ನಕ್ಷತ್ರ ಬಂತು. ನಕ್ಷತ್ರದೊಳಗಿದ ನವನೀತವಂ ತೆಗೆದು ಅಲ್ಲಿ ಮಡಿಕೆಯಲ್ಲಿ ಮಕ ನಕ್ಷತ್ರ ಬಂತು. ಸರಿ, ನೆನ್ಪಿಟ್ಕೊಳ್ಳಿ. ಆಯ್ತಪ್ಪ. ಹಾ. ಹಾ. ಅದನ್ನು ತೆಗೆದು ಎಸೆಯುತ್ತಿರಲು ಆ ಸಪ್ಪಳವಂ ಕೇಳಿದ ನಕ್ಷತ್ರವಂ ಬಿಡ್ದಿದ್ದ ಒಂದು ಹೆಣ್ಣು ಭರಣಿ ಇಟ್ಕೊಂಡಿದ್ದಳು ನಾವು ಕುಂಕುಮ ಹಾಕ್ಲಿಕ್ಕೆ. ಹಾ, ಹಾ, ಹಾ. ಅಲ್ಲಿ ಭರಣಿ ಬಂತು. ಅವಳ ಹೆಸರು ಅನುರಾಧ ನಕ್ಷತ್ರ ಅಂತೇಳಿ. ಮತ್ತೊಂದು ಅವಳಿಗೆ ಹೆಸರುಂಟು ಚಂದ್ರಮುಖಿ ಅಂತೇಳಿ. ಚಂದ್ರಮುಖಿಯಾದ ಅನುರಾಧ ನಕ್ಷತ್ರಗಳಿಲ್ಲ. ಹೆಣ್ಣೊಬ್ಬಳು ನಕ್ಷತ್ರನ ಬೆನ್ನಟ್ಟಿವರೆ ಅಲ್ಲಿ ಬಂತು. ಯಾವ್ದು ಗೊತ್ತಾಯ್ತಾ? ಅಶ್ಲೇಷ ನಕ್ಷತ್ರ, ಶೇಷಶಾಹಿ. ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವಂ ಸೇರ್ದ. ಅಲ್ಲಿ ಮೂಲೆಯಲ್ಲಿ ಹೋಗಿ ಕೂತ ಮೂಲ ನಕ್ಷತ್ರ ಬಂತು. ಈಗಲೂ ಗೊತ್ತಾಗ್ಲಿಲ್ಲ. ನಕ್ಷತ್ರ ಸುತನನುಜನೊಂದು ದಿನ ತನ್ನ ನಕ್ಷತ್ರದಿಂದ ನಕ್ಷತ್ರದೊಳಗಿದ್ದ ನವನೀತವಂ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳವಂ ಕೇಳಿದ ನಕ್ಷತ್ರವಂ ಹಿಡಿದಿದ್ದ ನಕ್ಷತ್ರ ರಾಜಮುಖಿಯಳು ನಕ್ಷತ್ರವನ್ನು ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವಂ ಸೇರಿದ. ಅಷ್ಟೇ ಹಾಗೆ ಅಂತ ಕೃಷ್ಣ ಪರಮಾತ್ಮ ಹುಟ್ಟಿದಾದ ಮೇಲೆ ಹೂ ಬಿಡದ ಗಿಡಗಳಿಲ್ಲ, ಫಲ ಕೊಡದ ಮರಗಳಿಲ್ಲ, ಕರು ಹಾಕದ ಹೆಂಗಸರಿಲ್ಲ. ಅಲ್ಲ, ಏನಂದ್ರೆ ಕರು ಹಾಕದ ದನಗಳಿಲ್ಲ, ಹೆರದ ಹೆಂಗಸರಿಲ್ಲ. ಆ ಕೃಷ್ಣನನ್ನು ಪಡೆದಂತ ನಾವೇ ಧನ್ಯರು. ಅವನಿಲ್ಲದೆ ನಮ್ಮ ಬದುಕಿಲ್ಲ. ಬರ್ಬೇಕಂತ ಹೇಳಿದಾನೆ. 3 ಸಲ ಕೂಗಿ ಕರಿತೇನೆ. ಬಂದ್ರೆ ಬಂದ, ಇಲ್ಲದ್ರೆ ಕೈ ಚೀಲ ಇಟ್ಕೊಂಡು ಹೋಗ್ತೀನಿ ನಾನು. ಬಂದ್ರೆ ಬಂದ, ಇಲ್ಲಿದ್ರೆ ಕೈ ಚೀಲ ಇಟ್ಕೊಂಡು ಹೋಗ್ತೀರಾ? ಇಲ್ಲಿವರೆಗೆ ಕೊಟ್ಟದಂತ ದೊಡ್ಡ ಚೀಲ ಕೊಟ್ಟಿರಾ ನಿಮ್ಗೆ ಯಾರು? ಇಷ್ಟು ತನಕ ಯಾರು ಗನದ್ದು ಕೊಟ್ಟಲಿಲ್ಲ ನನಗೆ. ನಾನು ಕೊಟ್ಟದ್ದು ಕೈ ಚೀಲ ಬಿಟ್ಟರೆ ಬೇರೆ ಅಂತಿಲ್ಲ. ಆದ್ರೂ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು 3 ಸಲ ಕೂಗಿ ಕರಿತೀನಿ. ನೋಡು, ಏ ಕೃಷ್ಣಯ್ಯ ಬಾ. ಯಾರ್ಯಾರ ಮನೆಗೆ ಹೋಗಿ ಎಲ್ಲೆಲ್ಲಿ ಕೈ ಹಾಕ್ತಾ ಇದ್ದೆ, ಕೃಷ್ಣಯ್ಯ ಬಾ. ಬಂದ್ರೆ ಬಾ, ಇಲ್ಲದ್ರೆ ಕೈ ಚೀಲ ಇಟ್ಕೊಂಡು ಹೊರಟೆ, ಕೃಷ್ಣಯ್ಯ ಬಾ. ನಮ್ ಜಾತಿದೆ ಕರೀ ಅಲ್ಲ, ಅವನ ಕಾಲಳಿಗೆ ಕಟ್ಟಲ್ಪಟ್ಟಂತಹ ಸ್ವರ್ಣ ನೂಪ್ರಗಳ ನಿಕ್ಷಣ ನಿನಾದ ನಮಗೆ ಕರ್ಣಾನಂದವನ್ನು ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲೆಲ್ಲ ಬಂದಿರಬೇಕು. ಕೃಷ್ಣ 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 ಕೃಷ್ಣ. ಹೆದರಿದೇನು ವಿಜಯ? ಇಲ್ಲ, ಅಂಜಿಕೆ ಆಯ್ತು. ಅದು ಹೆದರುದು ಬೇರೆ, ಅಂಜಿಕೆ ಹೆದರಿಕೆ ಬೇರೆ, ಅಂಜಿಕೆ ಬೇರೆ. ಹೆದರುದಂತೇಳಿ ಯಾರಾದ್ರೂ ಆಕಸ್ಮಿಕ ಕೊಂಡಾಗ ಅಂತ ಆಗುದು. ಅಂಜಿಕೆ ಅಂತ ಹೇಳಿದ್ರೆ ಒಳಗಿಂದೊಳಗೆ ಯಾರೋ ಎದೆಗೂಡಲ್ಲಿ ಅವಲಕ್ಕಿ ಕೊಟ್ಟಿದ್ದ ಅನುಭವ ಡಕ್ 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 ಆಗುದು. ಹಾಗಾಗಿದ್ದು. ಹಾಗೆ ನಾನು ಬಂದದ್ದು ನಿನಗೆ ಹೇಗೆ ಗೊತ್ತಾಯ್ತು? ನೀನು ಕೈ ಹಾಕಿದಾಗಲೇ ಗೊತ್ತಾಯ್ತು ನಿನ್ನ ಕೈ ಅಂತೇಳಿ. ಹೇಗೆ? ಯಾರ್ಯಾರ ಮನೆಗೆ ಹೋಗಿ ಕೈ ಹಾಕಿದ ಕೈಯ ಪರಿಚಯ ನನಗಿಲ್ವಾ? ಮೊಸರು ತುಪ್ಪಕ್ಕೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಿಣ್ಣು ಇತ್ಯಾದಿಗಳಿಗೆ ಕೈ ಹಾಕಿದಂತ ನಿನ್ನ ಕೈ ಸಮಶೀತೋಷ್ಣಗಳಿಂದ ಕೂಡಿದೆ. ಯಾವುದು? ಸಮಶೀತೋಷ್ಣಗಳಿಂದ. ಸಮಶೀತೋಷ್ಣ ಯಾವುದು? ಸಮಶೀತೋಷ್ಣ. ಸಮಶೀತೋಷ್ಣಗಳಿಂದ ಕೂಡಿದೆ. ಹಾಗಾಗಿ ತಂಪು ಆದಾಗ ನಿನ್ನ ಕೈ ಅಂತ ಗೊತ್ತಾಯ್ತು. ಆದ್ರೂ ನೀನು ಯಾಕೆ ತಡ ಮಾಡಿದ್ದು? ನಾನು ಹೇಳಿ ಸ್ಥಳಕ್ಕೆ ಬರಲೇ ಇಲ್ಲ. ಹೋಗಕ್ಕಿಷ್ಟ. ನೀನು ಯಾವಾಗಲೂ ಮನುಷ್ಯರನ್ನು ಹಸಿಸಿಕೊಳ್ಳುವ. ನೀನು ಹೇಳಿದ್ದೇನು ಮಾಡಿದ್ದೇನು? ಏನು? ಬೆಳಗ್ಗೆ ಅಂತ ಮುಂದೆ ಎಲ್ಲರೂ ಬೇಗ ಬರ್ಬೇಕಂತ ಹೇಳಿದಲ್ವೇ? ಹೌದು. ನಾನು ಎಂದಿನಂತೆ ಇಂದು ಕೂಡ ನಸುಕುನಂತೆ ಮುಚ್ಚುಕದಕ್ಕೆ ಬಿಸಿ ಬಿಸಿ ತಂಗಳನಿಗೆ ಉಪ್ಪಿನಕಾಯಿಯನ್ನು ಬೆಸೆದು ತಿಂದು ನಿಕ್ಕಳಿದ ಯಾವುದೇ ಕಾರ್ಯಕ್ರಮ ಗುಡ್ಡೆಯಲ್ಲಿ ಪೂರೈಸಿ ಅಂತೇಳಿ ಹಸರುವಾಗಿ ಓಡಿ ಬಂದ್ರೆ ನೀನು ಹೇಳಿದ್ದೇನು ಮಾಡಿದ್ದೇನು? ಅಲ್ಲ, ನಿನ್ನಲ್ಲಿ ಬರ್ಲಿಕ್ಕೆ ಹೇಳಿದೆ. ಎಲ್ಲಿ? ಅರಳಿ ಕಟ್ಟೆ ಇದ್ದಲ್ಲಿ ಬಾ ಅಂತ ಹೇಳಿದೆ. ಹೌದು. ನೀ ಅಲ್ಲಿ ಬಂದಿಯಾ? ಬಂದಿದ್ದೇನೆ. ಎಲ್ಲಿ? ನೋಡಿ, ಇದು ಕಟ್ಟೆ ಅದೇ ಅಲ್ವಾ? ಇದು ಕಟ್ಟೆ ಅದೇ. ಹೌದು, ಮೇಲ್ ನೋಡು. ಇದು ಕಿರಾಡಿ ಕಟ್ಟೆ ಅಲ್ಲ, ಇದು ನೀನು ಹೇಳಿದ ಕಟ್ಟೆ, ಅರಳಿ ಕಟ್ಟೆ. ಮರ ನೋಡ. ಓ, ನಾನು ಮರ ನೋಡ್ಲೇ ಇಲ್ಲ. ಮರ ನೋಡಿದ್ದೇನೆ, ಮೇಲ್ ನೋಡ್ಲಿಲ್ಲ. ಇದು ಒಂದು ದೊಡ್ಡ ಮಾವಿನ ಮರ. ಮರದ ಕೆಳಗೆ ವಿಜಯನ ಕೆಳಗೆ ಕಿತ್ತ, ದೋಂಕಿಟ್ಟ ತರಗಿಟ್ಟ ತಿಮ್ಮಿಕಿತ್ತ. ನೀನು
ನೀನು ಇದೇ ಮಾಡು. ನೀನು ಮಾಡಿದ ತಪ್ಪಾಗಿದ್ದಿ. ಹಾ. ಮರ ಸರಿಯಾಗಿ ನೋಡ್ಲಿಲ್ಲ. ಹಾ. ಯಾಕಂದ್ರೆ ನೀನು ಬಂದಿದ್ದು ಮಾವಿನ ಕಟ್ಟೆ, ಹೌದು. ನಾನು ಅರಳಿ ಕಟ್ಟೆಯಲ್ಲಿ ಹೋಗಿ ಕಾಯ್ತಾ ಇದ್ದೆ. ಸರಿ ಕೃಷ್ಣಯ್ಯ, ಹಾ. ಹಾಗಾದ್ರೆ ನಾವು ಸುಧಾರಿಸಿಕೊಳ್ಳುವ. ಹಾ, ಆಯ್ತು. ಇನ್ನು ನೀನು ಹೇಳಿದ ಗಟ್ಟಿಗೆ ನಾನು ಬರ್ತೇನೆ. ಬಂದದ್ದು ಹೇಗೋ ತಡ ಆಯ್ತು. ನಾನು ತಡ ಆಗಲ್ಲ, ನಾನು ಬೇಗ ಎದ್ದು ಬಂದಿದ್ದೇನೆ. ಎಂದಿನಂತೆ ಇಂದು ಹಾ. ಕೂಡ ನಾನು ಕೋಳಿ ಬೊಗಳುವಾಗ ನಾಯಿ ಕೂಗುವಾಗಲೇ ಎದ್ದು ಓಡಿ ಬಂದಿದ್ದೇನೆ ನಾನು. ನಿಮ್ಮ ಮನೆಯಲ್ಲೆಲ್ಲ ಆಚೆ ಈಚೆ ಆಗುದಾ? ಯಾವುದು? ಕೋಳಿ ಬೊಗಳುದು, ಹಾ. ನಾಯಿ ಕೂಗುದಾ? ಅದು ಹಾಗಾಗುದು. ನಾನು ಹೇಳುವಾಗ ಹೆಚ್ಚು ಕಮ್ಮಿ ಆದ್ರೂ ಅವರೇ ಅವುಗಳೇ ಮಾಡಿದ್ದಲ್ವಾ? ಹಾ, ಅದ್ ಮಾಡ್ಲೇಬೇಕು. ಕೃಷ್ಣಯ್ಯ, ಈಗ ಇಷ್ಟು ಅವಸರದಲ್ಲಿ ಬರ್ಲಿಕ್ಕೆ ಹೇಳಿದ್ಯಲ್ಲ, ಹಾ. ಯಾಕೆ ಕೃಷ್ಣಯ್ಯ? ಬರ್ರಿ, ಕಾರಣ ಉಂಟು. ಏನು, ಎಲ್ಲೇ ಕೃಷ್ಣಯ್ಯ? ಆಗಿರಿಯಡೆಯಳು ಮಗಳ ಕಾಯಲು ಜಗನಿ ಮಗುವ ಅವಿನಯ ಮನದಿಷ್ಟಾರ್ಥವ ಭಜಕರ ಮನದಿಷ್ಟಾರ್ಥವ ಬೇಗ ನಡೆಯುವ ವಿಜಯನೇ ಬಾ ಬೇಗ ನಡೆಯುವ ವಿಜಯನೇ ಬಾ ಇಷ್ಟಾರ್ಥವ ಬಾಬಾ ವಿಜಯನೇ ಬಾಬಾ ಆಗಿರಿಯಡೆಯಳು
ಮೇಯಿಸುವುದೆಲ್ಲಿ ಹೇಳು? ಹಾ ಈ ಸ್ಥಳದಲ್ಲೇ. ಹೌದು. ಇಂದು ನೋಡಿದೀಯಾ? ಏನಿಲ್ಲ. ಬೋರ್ಡ್ ಗುಡ್ಡಾಗಿದೆ. ಹೌದೌದು, ಎಲ್ಲ ಚಪ್ಪಡಿಗೆಲ್ಲ ಹಾಸಿದಾಗ ಉಂಟು. ಹಾ, ಹಾ. ಒಂದೇ ಒಂದು ಚೂರು ಹುಲ್ಲಿಲ್ಲ. ಅಲ್ಲಲ್ಲಿ 4 ಹೂಗಳು ಬಿಟ್ರೆ ಇದೆಲ್ಲ ಚಪ್ಪಡಿಗೆಲ್ಲ ಹಾಸಿದಾಗ ಉಂಟು. ದಿನ ಮೆಂದಲೆ ಮೆಂದರೆ ಹಾ ಎಲ್ಲಿ ಹುಲ್ಲಿರ್ತದೆ? ಅದೌದು. ಹಾಗಂತ ಸ್ಥಳ ಇಲ್ಲ ಅಂತಾದ್ರೆ ಹಾ. ಯೋಗ್ಯವಾದ ಸ್ಥಳ ಒಂದು ಉಂಟು. ಹಾ ಓಲಿ ನೋಡಿದ್ಯಾ? ಯಾವುದು? ಅಲ್ಲಿ ಒಂದು ಗಿರಿ ಕಾಣಿಸ್ತಾ ಉಂಟು. ಹೌದು. ಅದು ಯಾವ ಗಿರಿ? ಯಾವ ಗಿರಿ? ಗೋವರ್ಧನ ಗಿರಿ. ಸರಿ. ಆ ಗಿರಿ ಅಡಿಗೆ ನಮ್ಮ ಹಸುಗಳನ್ನ ಎಬ್ಬಿಕೊಂಡು ಹೋಗ್ಬೇಕು. ಹಾ ಹಸನಾಗಿ ಬೆಳೆದಂತ ಹುಲ್ಲನ್ನು ಮೆಂದಂತವು ಹಾ ಹೊಟ್ಟೆ ತುಂಬಿ ಸಂತೃಪ್ತಿಯನ್ನು ಹೊಂತಾವೆ. ಅಲ್ಲಿ ಹಸನಪ್ಪನ ಹುಲ್ಲಿದೆ. ಯಾರು? ಹಸನಪ್ಪನ ಹುಲ್ಲಿದೆ. ಹಸನಪ್ಪನ ಹುಲ್ಲಲ್ಲ, ಹಾ. ಹಸನಾಗಿ ಬೆಳೆದಂತ ಹುಲ್ಲು. ಹೌದೌದು. ಹಾಗಾಗಿ ಆ ಸ್ಥಳ ಕದ್ಕೊಂಡು ಹೊದ್ದೆ ಹೋದಂತಾದ್ರೆ ನೀರಿನ ಜರಿ ಬೇರೆ ಇದೆ. ಹಾ. ದೊಡ್ಡ ದೊಡ್ಡದಾಗಿ ಬೆಳೆದಂತಹ ವಿಶಾಲವಾದ ಮರಗಳಿದೆ. ಹಾ. ಆ ದನಗಳಲ್ಲಿ ಮೇಯ್ತಾ ಇರುವಾಗ ನಾವೇನು ಮಾಡುದು ಕೃಷ್ಣಯ್ಯ? ನಮ್ಮ ನಿತ್ಯದ ಕಾಯಕ ಮುರುಳಿಯ ನಾದ. ಹೌದು. ಹಾ. ಹೇಗೆ? ಹೇಗೆ? ಎಲ್ಲ ಮರದ ಬುಡದಲ್ಲಿ ಕೂತ್ಕೊಳ್ಳೋದು, ನಾವು ಹೀಗೆ ಉದು. ಯಾಕೆ ನೋಡು, ಆಗ ಅಲ್ಲಲ್ಲಿ ಓಡ್ತಿದ್ದ ದನಗಳೆಲ್ಲ ಒಟ್ಟಾಗಿ ಬರ್ತವೆ. ಹೌದು. ಹಾ. ನಾವಿದ್ದಲ್ಲಿಗೆ ಬರ್ತದೆ. ಹೌದು. ಹಾಗೆ ನಮ್ಮ ನಿತ್ಯದ ಕಾಯಕ ನಮ್ಮ ದೇವಿಯನ್ನು ಆರಾಧಿಸಬೇಕು. ಹಾ. ಈ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ಸರಿ. ನಾವು ಅಲ್ಲಿಗೆ ಹೋಗ್ಬೇಕು. ಸರಿ ಕೃಷ್ಣಯ್ಯ, ಹಾ. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ನಾನು ಹೊಸ ಒಂದು ತೀರ್ಮಾನ ಮಾಡಿದ್ದೇನೆ. ಯಾವ ತೀರ್ಮಾನ? ಹೊಸ ಒಂದು ನಿರ್ಣಯ ಮಾಡಿದ್ದೇನೆ. ಹೇಗೆ? 1, 2, 3 ಅಂತೊಳಗೆ ನಾವಿಬ್ರು ಓಡುದು. ಹಾ. ಓಡಿ ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ, ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ. ಅದು ಯಾವ ಕಾಲದಲ್ಲಿ ಆಗುದು? ಯಾಕೆ? ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನವ? ನಾನು ಹೊಸ ಅಲ್ಲ, ನಂದು ಬದಲಾವಣೆ ಹಾಗೆ. ಹಾ. ಯಾಕಂದ್ರೆ ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ, ಹಾ. ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ. ಯಾಕಂತಂದ್ರೆ ನಾನೇ ದ್ವಿತೀಯ ಬಾರಿ ಮುಟ್ಟುದೇನು ಅಚಲವಾದ ವಿಶ್ವಾಸ ನನಗುಂಟು. ನಿನ್ನದು ಎಲ್ಲೂ ಹೋದ್ರು ಹೊಸತುಂಟು ಅಂತ ನನಗೆ ಗೊತ್ತುಂಟು. ಮತ್ತೆ ಹಳೆಯದನ್ನೇ ಎಷ್ಟು ವರ್ಷದಿಂದ ನೈ 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 ಹೇಳಿಕೊಂಡು ಸಾವಿರಾರು ಬಾರಿ ಹೇಳಿದ್ದನ್ನು ನಾವು ಹೇಳಿದ್ರೆ ಮತ್ತೆ ನಮಗೇನು ವ್ಯತ್ಯಾಸ? ಹಾ. ಅದನ್ನು ಬಿಡಬೇಕು, ಹೊಸತನ್ನು ಅರಸ್ತಾ ಹೋಗ್ಬೇಕಂತೇಳಿ ಹಾ. ನಿಮ್ಮ ಅಪ್ಪಯ್ಯ ಹೇಳುದನ್ನು ನಾನು ಕೇಳಿದ್ದೇನೆ. ಹಾ, ಹಾಗೆ ನಿಮ್ಮ ಅಪ್ಪಯ್ಯ ಹಳೆಯ ಮಂಡ್ಯದ್ರು ಹೇಳುದನ್ನು ನಾನು ಕೇಳಿದ್ದೇನೆ. ವಸುದೇವ. ಹೌದು. ಹೌದು. ಮತ್ತೆ ಬೇರೆ ಸುದ್ದಿ ಯಾರು ಮಾತಾಡಿದ್ರು? ಆವಾಗ ಹೇಳಿದ್ದೌದು. ಹಾ. ಹಾಗಂತ ನಮ್ಮ ನಿಬಂಧನೆ ಈಗ ಬದಲಾಯಿಸಲಿಕ್ಕೆ ಆಗುದಿಲ್ಲ. ಸರಿ. ಯಾರು ಪ್ರಥಮವಾಗಿ ಮುಟ್ಟುತ್ತಾರೋ ಹಾ. ಅವರಿಗೆ ಪ್ರಥಮ ಬಹುಮಾನ. 1, 2, 3. ಇದೆಲ್ಲ ಅವನೇ ಹೆಕ್ಲಿಕ್ಕೆ. ಪಾಪ ಅವ ಇಷ್ಟು ಕಷ್ಟದಲ್ಲಿ ಇವತ್ತು ಕಟ್ಕೊಂಡು ಬಂದದ್ದೇ ಬಹಳ ಕಷ್ಟದಿಂದ ಬೀಳದೆ ಇರ್ತದ. ಬದಿಗುಗಿಯ ಇನ್ನು ಸುಮಾರು ಜನ ಬಪ್ಪರಿದ್ರು. ಬದಿಗುಗಿಯ ಏನು? ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ಸಿಲುಕಂತಾಯ್ತು. ಹೇಗಾದ್ರೂ ಸಾಯ್ತೇನೆ. ಹಾಗಲ್ಲ, ನಾನ್ ಸಾಯಿಲ್ಲ. ಹಾ, ಕಾಲಿಗೆ ನನ್ನ ಪಾಲಿಗೆ ಸಿಕ್ಕಿದ ಏನಾಗಿ ಗೊತ್ತಾ? ಏನು? ಹಸಿದು ಬಂದ ಹೆಬ್ಬುಲಿಯ ಬಾಯಿಗೆ ಒಂದು ಕುರಿ ಮರಿ ಹಾ. ಹಾಗೂ ನರಿ ಮರಿ ಸಿಕ್ಕಿದ ಹಾಗೆ ಆಯ್ತು. ಯಾವುದು? ಕುರಿ ಮರಿ, ನರಿ ಮರಿ. ಹುಲಿ ಮರಿ ಬದಿಲೆ ಕುರಿ ಒಂದು ಚಕ್ರದಿಂದ ತುಂಬ ಆ ಯೋಗ್ಯತೆ ನನಗುಂಟು. ಯಾವಾಗಂದ್ರೆ ಮೊದಲು ನೀನು ಯಾರಿಗಾದ್ರು ಕೊಡ್ತಿದ್ಯಾ? ಹಾಗಲ್ಲ, ಹಾ? ಕುರಿ ಯಾರು? ಯಾರು? ಇವ. ಹಾ. ನೀನೊಬ್ಬ ನರಿ, ಹೌದಾ? ನಾನು ಹಾ. ಹುಲಿ. ಹಾ. ಒಳ್ಳೆ ಮಾತನ್ನ ಹೇಳ್ತಾರೆ. ನೀನು ನೋಡು, ನೋಡುವಾಗಲೇ ಗೊತ್ತಾಯ್ತು. ಏನು? ನಾನೊಬ್ಬ ಹುಲಿ. ನೀ ಎಲ್ಲಿ ಕಾಗದಲ್ಲಿ ಬರ್ದಾಕಿದ ಹುಲಿಯ? ಹೋಗ. ಹುಲಿ ಅಲ್ಲ, ಹುಲಿ. ಹುಲಿ. ಏ! ಓ ಏನೋ ಹುಲಿ ಸತ್ತು ಕೆಲವು ದಿವಸ ಒಣಗಿಸಿ ಇಟ್ಟಾಗುಂಟು. ಒಡೆಯನ ಆಜ್ಞೆ ಆಗಿದೆ. ಓ ಇದೇ ರೂಪದಲ್ಲಿ ನೀನು ಬಂದೆ. ಒಡೆ ತಿಂದದಲ್ಲ, ಈಗ ಚಕ್ಲಿ ತಿಂದದು. ಒಡೆ ತಿಂದದ. ಆಗಲ್ಲ. ನೀ ಹಾಕಿದ ಮುಂಡಕ್ಕಿ. ಹೌದಾ? ಹಾ. ಮತ್ತೆ ಚಕ್ಲಿ ಯಾರು ನಿನ್ನ ಅಪ್ಪ ಹಾಕಿದ್ದ? ಆಗಲ್ಲ, ಅದು ನಾ ಹೇಳಲೇ ಇಲ್ಲ. ಇದು ಮಾಂಸ ಎಲ್ಲ ತೆಗೆದು ಒಣಗಾಕಿದ ಹುಲಿ, ಚರ್ಮದ ಕಂಡಾಗಿದ್ದಾನೆ ಹುಲಿ ಅಂತೆ. ಹೇಳಿ ಕಾರಣ ಉಂಟು. ನಮ್ಮ ಒಡೆಯನ ಆಜ್ಞೆ ಆಗಿದೆ. ನನಗೆ ಏನಂತ ಹೇಳಿ? ಕಂಸ ಮಹಾರಾಜ ಆಜ್ಞೆ. ಕಂಸ ಹೀಗೆ ಕಂಸ ಮಹಾರಾಜ
ಅವರಿಗೆ ನಾವು ಆಳುಗಳು. ಹೌದಾ? ಹಾ. ಕೃಷ್ಣಯ್ಯ, ಹಾ? ಇವರನ್ನು ಹೆಚ್ಚು ಮಾತಾಡ್ಲಿಬಿಟ್ರೆ ಆ! ಸಾಯ್ತಾ ಇವ. ನಾ ಸಾಯುದಿಲ್ಲ, ನಾನು ನಿಮ್ಮನ್ನು ತಾಗದೇ ಸಾಯ್ತೆ. ಯಾರು? ನಾನು ಇದೇ ರೂಪದಲ್ಲಿ ಹೋದ್ರೆ ಸಿಗುವುದಿಲ್ಲ ಎಂಬ ಕಾರಣದಿಂದ ಹಾ. ರೇಣುಕಲಾಗಿರುವಂತಹ ನಾನು ಈಗ ನೀನ್ ತಾಳ್ದ ರೂಪದಲ್ಲಿ ಬಂದವ. ನೀನ್ ತಾಗುದ ನಂಗೆ? ಹಾ. ನಾನು ಸರಿ ಹಾರುವಾಗ ನೀನು ಹುಟ್ಲಿಲ್ಲ, ನನಗೆ ಈಗ ತಾಗುದ ನೀನು. ಹೌದಾ? ಏ ಕೃಷ್ಣಯ್ಯ, ನಾನು ಹುಡುಕಿ. ನನಗೆ ಜೋರ್ ಬಾಯಾರಿಕೆ ಆಯ್ತು. ಹಾ. ನಾನು ದನ ಒಂಚೂರು ಹಾಲು ಕುಡಿಯುವ ಅಂತೇಳಿ ನಮ್ಮ ಕಪಿಲೆ ದನ ಅಂತೇಳಿ ನಾನು ಕೆಚ್ಚಲಿ ಕೈ ಹಾಕಿದ್ದ. ಮತ್ತೆ ಗೊತ್ತಾಯ್ತು ಇದು ಹೋರಿ ಅಂತೇಳಿ. ಅವ್ರೆ ನಿನ್ನ ಗ್ರಾಚಾರ ಆಮೇಲಾದ್ರೂ ಗೊತ್ತಾಯ್ತು ನೋಡು. ಆಮೇಲೆ ಗೊತ್ತಾದದ್ದು ನನ್ನ ಕುಟುಂಬದವರು ಪುಣ್ಯ. ಅದೇನು ಗೊಂಬೆ ಕಳ್ಕೊಂಡು ಒಂದೊಂದೇ ಕಚ್ಚಲಿ ತೆಗೆದಿಡ್ತಿದ್ದಾನೆ. ಬಹುಶಃ ಎಣ್ಣೆ ಹಾಕುವ ರಕ್ಕಸ ಮತ್ತೆ ಹಾಕಿ ತೆಗೆದಿಡ್ತಾರೆ. ಅದಕ್ಕಿಂತ ನೀನು ಬರುವಾಗ ತಗೊಂಡೇ ಬಂದಿದ್ದೇನೆ, ನನಗೆ ಸ್ವಲ್ಪ ಕೊಡ್ಬೇಕಂತಲ್ಲ. ಮೊದಲು ಚಕ್ಕುಲಿ ಕೊಟ್ಟು ಕಡೆಗೆ ಅದು ಕೊಡು ಅಂತ. ಎಲ್ಲಿ ಹೋಗುದು ಬೇಡ, ಸುರ್ಗಿ ಕಟ್ಟಿಗೆ ಹೋಗುವ. ಹೇಗದವನೇ ಸುರ್ಗಿಗಟ್ಟಿಲಿ ನಿನ್ನ ಅಪ್ಪ ಇದ್ನ? ಇಲ್ಲ, ನಿನ್ನ ಮಾವಿದ್ದ ಅಲ್ಲಿ. ಅಡ್ಡಿಲ್ಲ, ಅಡ್ಡಿಲ್ಲ, ಅಡ್ಡಿಲ್ಲ. ಏನು ಬಾಳ ಮಾತಾಡ್ತೀನ? ಅಡ್ಡಿಲ್ಲ, ಅಡ್ಡಿಲ್ಲ. ಏಯ್! ನನ್ನ ಮಾವ ಯಾರು? ನಿನ್ನ ಅಪ್ಪನ? ಇಲ್ಲ, ನಿನ್ನ ದೊಡ್ಡಪ್ಪ ಅಣ್ಣ. ಇಲ್ಲಿ ಬರ ಇಲ್ಲಿ. ನೀ ಇದ್ದರಿಗೆ ಕೊಟ್ಟು ಒಳಗೈಪ ಎಲ್ಲ. ಏಯ್, ಏನು ಬಾಳ ಹಾರಾಟ ಮಾಡ್ತೀರಲ್ವಾ? ಯಾಕೆ? ಏನ ನಿಮ್ಮದ್ದೆ ಹಾರಾಟವಾ? ಏನಾಯ್ತು? ಏನ ನಿಮ್ಗೆ ಹಾರಾಟ ನಿನಗೆ ಮಾಡ್ಲಿಕ್ಕೆ ಇಷ್ಟು ನಾವು ಹಾರಾಟ ಮಾಡಿದ್ದೀವಿ. ನಿನಗಿಷ್ಟು ಬಿರುದು ಬರ್ಲಿಕ್ಕೂ ಕಾರಣ ಉಂಟು. ನಿನ್ನನ್ನು ಕಟ್ಟಿ ಬೆಳೆಸಿದವ ಯಾರು? ಯಾರು? ಅವ ಸೀತಾರಾಮ. ಹಾಗಾಗಿ ನಿನ್ನದು ಬಾಳ ಹಾರಾಟ ಅಲ್ವಾ? ಸೀತಾರಾಮ ಇರುಗೋಗಿ ನಾನು ಯಾರು ಗೊತ್ತಾಯ್ತೆ? ನಾನು ಸೀತಾರಾಮ ಇಲ್ಲಿ ಹೊತ್ತು ನೋಡ್ಲಿಲ್ವಾ ನೀನು? ಸೀತಾರಾಮನನ್ನು ಮಹಾಜ್ಞಾನಿಗಳು ಹೇಗೆ ಕೊಂಡಾಡಿದರೆ ಗೊತ್ತುಂಟ? ಹೇಗೆ? ಅದು ನಿನಗೆ ಹೇಳಿದ್ರೆ ಜೀರ್ಣ ಆದೀತಾ? ನೋಡುವ, ಆದ್ರೆ ಒಪ್ಕೊಳ್ತೇನೆ, ಆಗಿಲ್ಲ ಅಂದ್ರೆ ಮತ್ತೆ ಕೇಳ್ತೇನೆ. ಸೀತಾರಾಮನನ್ನು ಮಹಾಜ್ಞಾನಿಗಳು ಕೊಂಡಾಡಿದ್ದು ಮಹಾವೀರ ಮಹಾಧೀರ ದೌರೇಯ ದೇವ ಸುರಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿತ ಮಹಾತ್ಮ್ಯ ದಶವದನ ದಮಿತ ದೈವದ ಪರಿಷತ್ಯಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ಅಧಿಪತಿ ರಣಸ ಚರಣ ಚತುರ ದಶರಥ ರಮರುಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾದ್ವರ ರಣದ್ವರ ದುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತನ ದುರ್ಲಲಿತ ದೋರ್ಲಲಿತ ತನುದರ ವಿಷಿತ ವಿತಾಡನ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೇಯ ಜನಕಿರಣ ಸಕಲ ದರ ಜಟಿಲ ನಟಪತಿ ಮುಕುಟ ದಟ ನಟನಪಟು ವಿಭುಧ ಚರಿತ ಅತಿಬಹುಲ ಮಧುಗಲನ ಲಲಿತ ಪದ ನಳಿನ ರಜ ಉಪಮೃದಿತ ನಿಜವೃಜಿನ ಜಹುಡಫಲ ತನುರುಜಿನ ಪರಮಮ್ಮುಡಿ ವರೈವತ್ತಿರಿತ ಕುಶಿಕ ಸುತಘಟಿತ ವಿವಿಧ ನವ ವಿವಿಧ ಕಥ ಮೈಥಿಲ ನಗರ ಸುಲೋಚನ ಲೋಚನ ಚಕೋರ ಚಂದ್ರ ಕಂಡ ಪರಶು ಕೋದಂಡ ಪ್ರಕಾಂಡ ಕಂಡನ ಶೌಂಡ ಭುಜದಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರೀಕ ವನರುತಿ ಲುಂಟಾಕ ಲೋಚನ ಮೋಚಿತ ಜನಕ ಹೃದಯ ಶಂಕ ಟಂಕ ಪರಿಹೃತ ನಿಖಿಲ ನರಪತಿ ವರ್ಣ ಜನಕದ ರುಹಿತ ಗುಜತಟ ವಿಹರಣ ಸಮುಚಿತ ಕರತಲ ಶತಕೋಟಿ ಶತಗುಣ ಕಠಿಣ ಪರಶುಧರ ಮುನಿವರ ಕರತಡ ದುರವ ನಮನಿಯ ಧನುರಾಕರ್ಷಣ ಪ್ರಕಾಶಿತ ಪಾರಮೇಶ್ಯ ಕೃತುಕರ ಶಿಖಟಿ ಕಂಟುತ ವಿರ್ದ್ಯುನ್ಮುಖ ಜಗದ ರಂತುತ ಜಿತ ಹರಿದಂತಿ ದಂತು ರೋದಂತ ದಶವದನ ದಮನ ಕುಶಲ ಜತಮುಖ ಕುಲರುಚಿನ ಧರುಮತಿಯ ಪಟಾಕ ತರುಕಿದ ಪಿತೃಕ ಭೃಗುವತಿ ವಿಘಟಿತ ಪರಿಣಿಸುವ ಹೇಳ. ಆದ್ದರಿಂದ ಸೀತಾರಾಮನ ವಿಷಯ ಮಾತಾಡುವಾಗ ಜಾಗ್ರತೆ ಮಾಡು, ಎಲ್ಲಿಂದ ಎಲ್ಲಿಗೂ ಹೋಗ್ತದೆ ನೆನಪಿಟ್ಟುಕೋ. ಅಲ್ಲ, ನಿನಗೋದಿದ್ದು ಒಂದು ಬಹಳ ಸಂತೋಷ, ಚಂದ್ರಯಾನಕ್ಕೆ ನಿನ್ನನ್ನೇ ಕಳಿಸ್ಬೇಕಿತ್ತು ಮಾರ್ರೆ. ಎಲ್ಲ ಸಂಶೋಧನೆ ಮಾಡ್ತಿದ್ದೆ ನೀನು. ಚಂದ್ರಯಾನಕ್ಕೆ ನಾನು ಹೋಗಿದ್ರು ಪ್ರಕಾಶವಾದ ಕಿರಣ ಬಿದ್ರೆ ಮಾತ್ರ ಕಿರಣ, ನೆನಪಿಟ್ಟುಕೋ. ಏಯ್, ಹಾಗಾಗಿ ಬಹಳ ಹಾರಾಟ. ಬಂದವ ಯಾರು? ನಾನು ಬಕಾಸುರ.
ಏನು ಚಕ್ಲಿ ತುಂಡು ಮಾಡ್ಲಿಕ್ಕೆ ಆಗ್ಲಿಲ್ಲವೇ ಬಕಾಸ್ರು ಅಂತ ಹೆಕ್ಕತಿ ಮನೆ ಹಾಗಲ್ಲ. ಯಾಕೆ ಕೇಳು ಇಲ್ವಾ? ಹೇ. ಆ ಚಕ್ಕುಲಿ ನಿನಗ್ ತಿನ್ಲಿಕ್ಕೆ ಆಗಿಲ್ಲ, ಇದ್ದವ್ರ ಬಾಯಿಗೆ ತುರಿಸ್ತಾ ಇದ್ದೇನೆ. ಆದ್ರೂ ಕೊಡುವ ಮನೋಧರ್ಮ ಉಂಟು. ಆ ಗುಣ ಇದ್ದದಕ್ಕಾಗಿ ನಿನ್ಗೆ ಏನು ಹೇಳಲಿಲ್ಲ ನಾನು. ನನಗೆ ಆಗತ್ತೆ ನಿನ್ಗೆ ಕೊಡ್ತೀನಲ್ಲ. ನೀ ಸುಮ್ಮನೆ ಇರು ಮರೆ, ನಾಳೆ ನೀ ಬರ್ತೀಯನ. ನೀನ್ ಇದರಲ್ಲಿ ಕೇಂದ್ರ ಬಿಂದುವೆ ನೀನು. ನಾಲ್ಕು ಮಾತಾಡ ಈ ಕ್ಷೇತ್ರದ ಪ್ರಮುಖ ನೀನು. ನಾಲ್ಕು ಮಾತಾಡ. ಅವ ಪ್ರಮುಖ ಆಯ್ತು, ಹೋದ ವರ್ಷ ಆಯ್ತು. ಹೇಳ ಆದ್ರೂ ಸ್ಥಳ ಬಿಟ್ಟೆ ಅಂತ ಅದ್ರ ಬಗ್ಗೆ ಆಡ್ಬೇಡ. ಅದ್ರ ಬಗ್ಗೆ ಅಭಿಮಾನ ಆಡ್ಬೇಡ. ಹಾ, ಅದ್ರ ಬಗ್ಗೆ ಅಭಿಮಾನ ಉಂಟ. ಯಾವ ಸ್ಥಳದಲ್ಲಿ ಹೆಚ್ಚಿಗೆ ಹೊತ್ತು ಯಾರು ನಿಲ್ಲುವುದಿಲ್ಲ ಈ ಗೊತ್ತು. ಕೊಡು ಮುಂಡಕ್ಕೆ ಕೊಡು. ಹಾಗಳ ಊಟಕ್ಕೂ ಇಲ್ಲ ಮರೆ ಕೊಡು. ಅಲ್ಲ ಮರೆ, ಅವ ಕಳಿಸ್ತಾ ಅಂದಳೆ. ಏನು ಧರಣಿ ಕೊಡುವ ನಿಮಗೆ ಎದುರೇ ಬಂದು ನಿಮಗೆ ನಿನ್ನನ್ನ ಎಳ್ಳುಳ್ಳೆಯನ್ನು ಪುಡಿ ಮಾಡಿ ತೋರಿಸು. ತೋರಿಸಿ ಆಯ್ತು, ಹೊಡಿ ಆಯ್ತು, ದೇಹಕ್ಕೆ ಹೋಯ್ತು. ನಿನಗೆ ತಿನ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ನಾನು ಹಾಕಿದ್ದೇನು. ಅಲ್ಲ, ನನಗೆ ಬರುವಾಗಲೇ ಗಂಟ್ಲು ಒಣಗ್ತಾ ಇತ್ತು. ಇದು ತಿಂದ್ರೆ ಏನು ಮಾತಾಡ್ಲಿಕ್ಕೆ ಆಗುತ್ತೆ, ಅದಕ್ಕೆ ನಿನಗೆ ಕೊಟ್ಟದ್ದು ನಾನು. ಹಾಗಾದ್ರೆ ಸರಿ. ನಿನ್ನನ್ನು ಕೊಲ್ಲುವ ಉದ್ದೇಶದಿಂದಾಗಿ ನಾನು ಬಂದವ. ಒಳ್ಳೆ ಮಾತಿನಿಂದ ನನ್ನ ಎಲ್ಲವೂ ಸತ್ಯವನ್ನು ಕೇಳೋ ನಿನ್ನ ಅಲ್ಲ ಪುಣ್ಯಾತ್ಮ, ನಿನಗೆ ಇದು ಕೊಟ್ಟದ್ದು ಯಾರು? ಯಾವುದು? ಇದೇನು ಬಾಳೆಹಣ್ಣು? ಇದು ಈ ಬಾಳೆ ನಿಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಹೌದಾ? ಇದು ಉದಾಹರಣೆ ಉಂಟಾ? ಯಾರು ಕೊಟ್ಟಿದ್ದು? ಅಶೋಕ್ ಕುಂದರ್. ನೀನು ಹೊಸದಾಗಿ ಬಂದವನೇನೋ ಕಾರಣ ಕೊಟ್ಟಿರಬಹುದು. 25 ತರಲಿಕ್ಕೆ 5 ಬಂತು, ಅದರಲ್ಲಿ ಒಂದು ದಿವಸ 5 ಅದು ಬಂತಲ್ಲ, ಹೌದು. ಅದು ನಿನ್ನ ಪುಣ್ಯ. ಹಾಗಂತ ನೀನು ಏನು? ಬಂಡೆಯ ರೂಪವನ್ನು ಧರಿಸಿ ಹಾ. ನಮ್ಮನ್ನು ಕೊಲ್ಲೋಕೆ ಬಂದಿದ್ಯಾ? ಹೌದೌದು. ಅದೆಷ್ಟು ನಮ್ಮ ಮಂದಿ- ಒಡೆಯರ ವೈರಿ ಆದುದರಿಂದ ನಿನ್ನನ್ನು ಕೊಲ್ಲಿಗಾಗಿ ಬಂದವನ. ಇವರಿಗೆ ಬಂದವರೆಲ್ಲ ಹೇಳಿದ್ದ ಅದನ್ನೇ. ಹೌದಾ? ನಿನ್ನನ್ನು ಕೊಲ್ತಿದ್ದು. ನಾನು ಕೊಲ್ಲಿಕ್ಕೆ ಪ್ರಯತ್ನ ಪಡುವುದು, ನೀನಿದ್ದವರಿಗೆ ತಿಂಡಿ ಕೊಡುವುದು. ಹೌದು. ಹಾ. ಯಾಕಂದ್ರೆ ಹಾ. ನಾನು ತಿಂಡಿ ಕೊಟ್ಟಾಗ ಆ ರಕ್ಕಸರ ಗಮನ ಎಲ್ಲ ಅಲ್ಲಿ ಹೋಗ್ತದೆ. ಹಾ. ಆಗ ಕೊಳ್ಳುವುದಕ್ಕೆ ನಮ್ಗೆ ಸುಲಭ. ಮಂಡಿ ಬೇಕು ಕೃಷ್ಣ, ಯಾವ ನಿನ್ನ ಮಂಡಿ? ಕಡೆಗೆ ಯಾರಾದ್ರೂ ಕೊಳ್ಳಬೇಕು. ಮಂಡಿ ಬೇಕು. ಹಾಗಂತ ಈ ರಕ್ಕಸೆಲ್ಲ ಕೊಂದಿದ್ದೇವೆ. ಇವರೆಲ್ಲ ರಕ್ಕಸರಲ್ಲ, ಹಾ. ಇವತ್ತು ರಕ್ಕಸರ ವೇಷ ಮಾಡ್ಕೊಂಡು ಬಂದದ್ದು.
ನಿಜ. ಹ. ಅದು ನೋಡಿದ್ಯಾ ಹ. ಹೇಗೆ ಬೆಳ್ಕೊಂಡಿದ್ದಾರೆ ಇವರು. ಇವರು ದಷ್ಟಪುಷ್ಟವಾಗಿ ಬೆಳೆದಕ್ಕೆ ಕಾರಣ ಏನು ಕೃಷ್ಣಯ್ಯ? ಏನೇನು ಅಲ್ಲ, ಹ. ನಮ್ಮೂರಿನಲ್ಲಿರುವ ಹೆಂಗಸರೆಲ್ಲ ಹ. ಮೊದಲಿಗೆ ಹಾಲು ಮೊಸರು ಬೆಣ್ಣೆಲ್ಲ ಕೊಂಡು ಹೋಗಿ ಮಾರಾಟ ಮಾಡ್ತಾರೆ. ಸರಿ, ಅದನ್ನ ತಿಂದಂತವರು ದಷ್ಟಪುಷ್ಟವಾಗಿ ಬೆಳೆದಿದ್ದಾರೆ. ಸುಮ್ಮನೆ ಕೃಷ್ಣಯ್ಯ, ಹ. ಹಾಲು ಮೊಸರು ಬೆಣ್ಣೆ ತುಪ್ಪದಿಂದ ಅವರು ದಷ್ಟಪುಷ್ಟವಾಗಿ ಬೆಳೀತಾರೆ ಅನ್ನೋದು ಹ. 100ಕ್ಕೆ 100 ಸುಳ್ಳು. ಹೇಗೆ? ಹಾಲು ಬೆಣ್ಣೆ ಉತ್ಪತ್ತಿ ಆಗುದು ನಮ್ಮ ನಂದಗೋಕುಲದಲ್ಲಿ. ಹ. ನಂದಗೋಕುಲದಲ್ಲಿ ಹುಟ್ಟಿದ ಮಕ್ಕಳು ಸಪೂರ ಊಜುಗಡ್ಡಿ ತರ ಇದ್ದಾವೆ. ಹ. ಇವೆಲ್ಲ ಹಾಲು ಮೊಸರು ತಿಂದವರಂತ ಯಾರಾದ್ರೂ ಹೇಳಿ ಯಾರ? ಯಾಕೆ ಅವರಿಗೆ ಸಿಗಲಿಲ್ಲ. ಇಲ್ಲಿರುವ ವಸ್ತುಗಳನ್ನೆಲ್ಲ ಅಲ್ಲೂ ಹೋಗಿ ಕೊಂಡು ಹೋಗಿ ಮಾರಾಟ ಮಾಡ್ತಾರೆ. ಎಲ್ಲಿ? ಮದುವೆ ಕೊಂಡು ಹೋಗಿ ಮಾರಾಟ ಮಾಡ್ತಾರೆ. ಹೌದಾ ಇಷ್ಟ? ಹಾಗಾಗಿ ಸಿಗಲಿಲ್ಲ. ಹ. ಹಾಗಾಗಿ ಇವರೆಲ್ಲ ದಷ್ಟಪುಟ್ಟವಾಗಿ ಬೆಳ್ಕೊಂಡಿದ್ದಾರೆ. ಹ. ನಮ್ಮೂರಿನ ಹೆಂಗಸರೆಲ್ಲ ಹ. ನಮಗೆ ಸಿಗಬೇಕಾದ ಹಾಲು ಮೊಸರನ್ನು ಹ. ಅಲ್ಲಿ ಹೋಗಿಕೊಂಡು ಹೋಗಿ ಮಾರಾಟ ಮಾಡ್ತಾರಲ್ಲ. ನಮ್ಮೂರಿನ ಏನ್ ಮಾಡಿ ಹೆಂಗಸರು ವಿಜಯ? ನಮ್ಮೂರಿನ ಹೆಂಗಸರು ಬೇರೆ ಊರಿಗೆ ಹೋಗ್ಲಿಕ್ಕೆ ಬಿಡಬಾರ್ದು ನಾವು. ಬಿಡಬಾರ್ದು. ಆದ್ದರಿಂದ ಇವತ್ತು ಭಾನುವಾರ ಸಂತೆ, ಹ. ಅವರೆಲ್ಲ ಒಟ್ಟಾಗಿ ಹೋಗ್ತಾರೆ. ಹೌದು. ನಾವು ನೇರವಾಗಿ ಅಲ್ಲಿಗೆ ಹೋಗ. ವೃಂದಾವನಗೆ ಹಾಲನ್ನು ಮಾರಲು ಹೋಗುವೆ ಬಾರಿ ಬೈಗಸಗೆ. ವೃಂದಾವನಗೆ ಹಾಲನ್ನು ಮಾರಲು ಹೋಗುವೆ ಬಾರಿ ಬೀಗಸಗಿ. ಹೋಗುವ ಬಾರಿ ಬೀಗಸಗಿ. ಬೃಂದಾವನಕ್ಕೆ ಹಾಲನು ಮಾರಲು, ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವೆ ಬಾರಿ ಬಾರಿ ಸಖಿಯೇ, ಹೋಗುವೆ ಬಾರಿ ಬಾರಿ ಸಖಿ. ಚನ್ನದಿ ಮೊಸರನ್ನು ಮಾರುತ್ತಲರಲಿ ಸಂತೋಷವಲ್ಲವೇ ಹೊರಸಗಿ. ಹೂವಿ ನೀನು ಯಾಕೆ? ಆವಾಗ ಆವಾಗ ನೀನು ಪೂವಿ ಪೂವಿ ಅಂತ ಕರಿತಾ ಇದ್ಯಲ್ಲ. ನಿನ್ನ ಅಪ್ಪಯ್ಯ ಇಟ್ಟ ಹೆಸರೇನು ಅಂತ ನನಗೂ ಗೊತ್ತು. ಹಾ, ಏನು ಹೇಳು? ಪೂರ್ವಿ. ಅದು ಹೇಳಬೇಕಿದ್ರೆ ಬಹಳ ಪೂರ್ವಕ್ಕೆ ಹೋಗಬೇಕು ಅಂತ. ನೀನು ಪೂವಿ- ಅಷ್ಟು ಉದ್ದ ಬೇಡ ಅಂತ ನಾನು ಪ್ರೀತಿಲಿ ಪೂವಿ ಹೇಳುವುದು ನಿನಗೆ. ಕಡೆಗೆ ಬೂವ ಬೂವ ಆದ್ರೆ ಆಹಾ, ನಾಳೆ ನಿನಗೆ ಮಗ ಹುಟ್ಟಿದ್ರೆ ಪೂವಪ್ಪನೇ ಆಗ್ಲಿ, ಅದಕ್ಕೇನು ಅದೇ ಇರ್ಲಿ, ಅದ್ರ ದೊಡ್ಡ ಪ್ರಶ್ನೆ ಅಲ್ಲ. ಹಾ. ನಿನಗೆ ನಾನು ಪ್ರೀತಿಲಿ ಕರೆಯುವುದು ಹಾಗೆ. ಹಾ. ಅದಲ್ಲವೇ? ಏನೇ? ನೋಡಿದೇನೆ ಹಾ, ಪ್ರತಿಯೊಬ್ಬರು. ನಂಗೆ ಅದಲ್ಲ. ಆ, ಏನು? ನನ್ ಮಂಜಕ್ಕ, ಏನೇ? ನಂಗೆ ಹೆದರಿಕೆ ಬೇರೇನಲ್ಲ. ಯಾವುದಕ್ಕೆ? ಎಲ್ಲೆಲ್ಲ ಉದ್ರಿ ಹೋಗ್ತದೆ ಅಂತ ಅದೇ ಹೆದರಿಕೆ ಆಗೋದು ಈಗ ನಂಗೆ. ಎಂತ ಅದು ಹೆದರಿಕೆ ಯಾರಿಗೆ ಗೊತ್ತಾ? ಜೀವನದಲ್ಲಿ ಕಳ್ಕೊಳ್ಳದೆ ಹೋದವರಿಗೆ ಹೆದರಿಕೆ ಅದು. ಕಳ್ಕೊಂಡವ್ರಿಗೆ ಜೀವಮಾನ ಇಡೀ ಬಿದ್ದೋದವರಿಗೆ ಮತ್ತೆ ಹೆದರಿಕೆ ಅಂತ ನಮಗೆ. ಅದೇ ಭಯ ಇರುವುದು ಅವರಿಗೆ. ಹಾ ಹಾ ಹಾ. ಯಾವುದು ಬೀಳ್ತದೆ ಅಂತ ಬೇಡವಾ? ಅಲ್ಲ, ಚಿಲ್ರೆ ಮಾಡಿಟ್ಟು ಚಿಲ್ರೆ ಅವು ಇಲ್ಲಿ ಬೀಳುವಂಥದ್ದು ನಮ್ಮಲ್ಲಿಲ್ಲ. ಹಾ, ಇದ್ದದ್ದು ಬಿದ್ದು ಹೋಗ್ಬೇಕಿದ್ರೆ ನಾವೇ ಬಿದ್ದು ಹೋಗ್ಬೇಕು, ಬಿಟ್ಟರೆ ಮತ್ತೆ ಹೋಗೋ ಪ್ರಶ್ನೆ ಇಲ್ಲ. ಆ ಹೆದರಿಕೆ ಬೇಡ ಅಲ್ಲ. ಅಂದಮೇಲೆ ನಮಗೆ ಆ ಸಮಸ್ಯೆ ಇಲ್ಲ. ಬೇಡ ಬಿಡು. ಮತ್ತೆ ನಾವು ಉಂಟಲ್ಲ, ಹಾ. ಯಾರೇನು ಹೇಳ್ತಾರೆ ಅನ್ನೋದು ಪ್ರಶ್ನೆ ಬೇರೆ. ಹಾ ಪ್ರತಿಯೊಬ್ಬರು ಹಾ ಜೀವನದಲ್ಲಿ ಏನೇ ಮಾಡಿದ್ರು ಹಾ ಕೊನೆಗೆ ಲೆಕ್ಕ ಹಾಕಿದ್ರೆ ಯಾಕಾಗಿ ಮಾಡುವುದು? ಹೊಟ್ಟೆಪಾಡಿಗಾಗಿ ಅಷ್ಟೇ. ಅಷ್ಟೇ. ಕೆಲವರು ಮಾಡಿದ್ದಕ್ಕೆ ದೊಡ್ಡ ಹೆಸರು ಬರ್ತದೆ, ಹಾ ಸಾಮಾನ್ಯರು ಮಾಡಿದರೆ ಸಾಮಾನ್ಯ ಹೆಸರು ಬಂದ್ಬಿಡ್ತದೆ. ಹೌದು. ಕಾರಣ ಕೊಡುವವರು ಆಡುವವರು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಇಲ್ಲ. ಯಾರು ಎನ್ನುವುದರ ಮೇಲೆ ನಿರ್ಣಯ ಬಿಟ್ಟರೆ ಅದಕ್ಕೆ ಬೇಸರ ಇಲ್ಲ. ಹಾ. ಹಾಗಿದ್ರೆ ನಾವು ಮಾಡಿಕೊಂಡದ್ದೇನು? ಹಾ. ಈ ನಂದಗೋಕುಲದಲ್ಲಿ ವಿಶೇಷವಾಗಿ ಹಾ. ಸಂಪತ್ತು ಯಾವುದು ಹೇಳು? ಹಾಲು ಮೊಸರು ಬೆಣ್ಣೆ ಅಂದ್ರೆ ತುಪ್ಪ. ಗೋವಿನ ಸಂಪತ್ತು. ಹೌದೌದು. ನಿಜವಾಗಿ ನಮ್ಮಲ್ಲಿ ಹೇಗೆ ಕೇಳಿದರೆ ಹಾ. ಎಷ್ಟೋ ಜನ ಹೇಳುವುದುಂಟು, ಹಾ. ಏನು ಗೋವು ಅಂತ ಹೇಳಿದರೆ ಮಾತೆ ದೇಶದ ತಾಯಿ, ಹೌದೌದು. ಗಾವೋ ವಿಶ್ವಸ್ಯ ಮಾತರ ಅಂತ ಹಾ. ವೇದಿಕೆಯಲ್ಲಿ ಹೇಳ್ತಾರೆ. ಬಿಟ್ಟರೆ ಹಾ ಸೆಗಣಿಗೆ ಬೇಕು ಅಂತ ಮನೇಲಿ ಸಾಕುವವರು ಯಾರೂ ಇಲ್ಲ. ಇಲ್ಲಪ್ಪ, ಇದು ಸೂಕ್ಷ್ಮ. ಅದು ಗೊಟ್ಟು ಜನ ಆದ್ರೆ ಯಾರಿಗಾದ್ರೂ ಮಾಡ್ತಾರೆ. ಇಂಥದ್ದೆಲ್ಲ ಬರೇ ವೇದಿಕೆಯಲ್ಲಿ ಹೇಳುವುದೇ ಬಿಟ್ಟರೆ ಹಾ. ನಮ್ಮದ್ದು ಹಾಗಲ್ಲ. ಹಾ. ನಮಗೆ ಮೂಲ ಸಂಪತ್ತು ಯಾವುದು ಕೇಳಿದ್ರೆ ಅದೇ, ಹೌದು. ನಾವು ಮಾಡುವುದು ಏನು ಕೆಲಸ ಕೇಳಿದ್ರೆ ಅದೇ. ಹಾ, ಹೇ. ಹಾಗಾಗಿ ಗೋವುಗಳನ್ನು ಸಾಕುವುದು ಅಷ್ಟೇ ಅಲ್ಲ, ಹಾ. ಅದನ್ನು ನಿಜವಾಗಿ ನಮ್ಮ ತಾಯಿ ಅಂತಲೇ ನಾವು ಪ್ರೀತಿ ಮಾಡುವುದು. ಹೌದೌದು. ಯಾಕೆ? ಹಾ. ನಮಗೆ ಜೀವನವೇ ಅದು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಈಗ ಅದನ್ನ ನೋಡು.
ಯಾವುದೇ ಕೆಲಸ, ಹಾ. ಯಾವುದೇ ವೃತ್ತಿ, ವೃತ್ತಿಪರರಾಗಿ ಮಾಡುವುದು ಬೇರೆ. ನೆನ್ಪಿಟ್ಕೋ, ಹಾ. ನಮ್ಮ ಉದ್ಯೋಗವೇ ಅದು. ಹಾ. ಅದೇ ನಮಗೆ ದೇವರು ಅಂತ ತಿಳಿದು ಮಾಡುವುದು ಬೇರೆ. ಹ, ಮತ್ತೆ ಆಡಂಬರಕ್ಕೆ, ಹೆಸರಿಗೆ ಮತ್ತೆ ಮಾಡೋರೆಲ್ಲ ಬೇರೆ ಬೇರೆ ಇದ್ದಾರೆ ಹ, ಎನ್ನುವ ಕಾರಣಕ್ಕಾಗಿ ಅವರಿಗೂ ಇವ್ರಿಗೂ ತುಲನೆ ಮಾಡುವುದಲ್ಲ. ಹಾ. ಯಾಕೆ ಹೇಳ್ತೇನೆ ಗೊತ್ತಾ? ಯಾಕೆ? ಈಗ ನಾವು ನೋಡು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಮಾರಾಟಕ್ಕೆ ಹೋಗುದು, ಹೌದು, ಮಾರಿ ನಾವು ಜೀವನ ಮಾಡುದು. ಸತ್ಯ. ಸಮಸ್ಯೆ ಏನು ಕೇಳು. ಹ, ಒಂದು ಕಾಲದಲ್ಲಿ ಹ, ನಾನು ಹಾಲು ತಕೊಂಡು ಹೋಗುದು ಮಾತ್ರ ಕಾಣ್ತಿತ್ತು. ಹ. ಎಷ್ಟು ಹೊತ್ತಿಗೆ ನಾನು ತಿರುಗಿ ಬರ್ತೇನೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇನು? ಅಂದ್ರೆ ಹಾಗೆ ಹ, ನಾನು 14ನೇ ವರ್ಷಕ್ಕೆ ನನ್ನ ತಾಯಿ ಜೊತೆಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದವಳು. ಹ. ಹಾಗೆ ನನಗೆ 16 ಆಗುವಾಗ ನನ್ನದೊಂದು ವ್ಯಾಪಾರ ಅಂದ್ರೆ ನಂಗೆ ಪುರುಸೊತ್ತೇ ಇಲ್ಲ. ಅದೇ ನೀ ವ್ಯಾಪಾರ ಮಾಡಿ ಹೀಗಾದ್ದ? ಅಲ್ಲ, ನ್ಯಾಯವಾಗಿ ಮಾತಾಡಿದೆ. ಹ. ನಾನು ವ್ಯಾಪಾರ ಮಾಡಿ ಹೀಗಾದೆ, ಹ. ನೀನೊಂದು ವ್ಯಾಪಾರ ಮಾಡದೆ ಆದದ್ದು ನಿನ್ನ ಚಂದ ನೋಡು. ಇದು ಎರಡು ಜೋಡಿ ಸರಿ ಆಯ್ತು. ಅದು ಹ, ಹ. ಅದು ಒಬ್ರಿಗೊಬ್ಬರು ವಿಮರ್ಶೆ ಮಾಡ್ಲಿಕ್ಕೆ ಕೊಡಲು ಬಹಳ ಚಂದ. ಹ. ನನಗೆ ಒಂದು ಸಮಾಧಾನ, ಯಾವುದು? ಅದರಲ್ಲೂ ವ್ಯಾಪಾರ ಮಾಡಿ ನಾ ಹೀಗಾದೆ, ಹೀಗಾದೆ. ನೀ ಏನೂ ಇಲ್ಲದೆ ಹೀಗಾದೆ. ಹ, ಏನು ಮಾಡೋದು ಹೇಳು? ಹಾಗೆ ಆಗ್ತದ? ಅದಾಗುದಿಲ್ಲ. ಅದೆಲ್ಲ ಯಾಕೆ ಹೇಳಿದ್ದು ಕೇಳು. ಹ, 14-16 ವರ್ಷಕ್ಕೆ ನಾವು ವ್ಯಾಪಾರಕ್ಕೆ ಬಂದು ಕೂತ್ರೆ, ಹ. ನಮ್ಮಲ್ಲಿಗೆ ಹೆಂಗಸರು ವ್ಯಾಪಾರಕ್ಕೆ ಯಾರೂ ಬಂದದ್ದಿಲ್ಲ, ಎಲ್ಲ ಗಂಡು ಮಕ್ಕಳೇ. ಅದೇನೆ ಗಂಡು ಮಕ್ಕಳೇ ಬಂದದ್ದು. ಅದು ವ್ಯಾಪಾರದ ಗುಟ್ಟು. ಹ, ಆ ಪ್ರಾಯ, ಆ ಯೌವನ ಇದ್ದಾಗ ಹ. ಪಾಪ ಅವರಿಗೆ ಅದು ಬೇಕು ಅಂತ ನಮ್ಮ ಹತ್ರ ಬರುವುದಲ್ಲ. ಹ. ಹಾಗಂತ ಅವ್ರ ವಯಸ್ಸು ಬಂದದ್ದು ಎಲ್ಲ ಸಿಗ್ತದೆ ಅಂತಲೂ ಅಲ್ಲ. ಹ, ಹ. ಯಾಕೆಂದ್ರೆ ನಾವು ವ್ಯಾಪಾರದವ್ರೆ. ಹೌದೌದು. ನಮ್ಗೆ ಎಲ್ಲಿ ನಗಾಡಬೇಕು, ಹ. ಎಲ್ಲ ನಗಬಾರ್ದು, ಹ. ಎಷ್ಟೊತ್ತಿಗೆ ಹೇಗೆ ಮಾಡಬೇಕು, ಹ. ಅದು ನಮ್ಗೆ ಗೊತ್ತಿದ್ದ ವಿಷಯ. ಹ. ಯಥಾರ್ಥಕ್ಕೆ ಆಗೇನಾಗ್ತಿತ್ತು ಕೇಳಿದ್ರೆ, ನಾವು ಕೂತ್ರೆ ಹ, ಎಷ್ಟೋ ಜನ ಬರ್ತಿದ್ರು, ವ್ಯಾಪಾರ ಆಗ್ತಿತ್ತು. ಹ. ಅಲ್ಲಿ ನಾವು ಕೊಡು ವಸ್ತು ನೋಡಿ ತಕೊಳ್ಳುವವರು ಯಾರೂ ಇರಲಿಲ್ಲ. ಮುಖವೇ ನೋಡುದು. ಕ್ರಮ ಹಾಗೆ ಅದೊಂದು ಕಾಲ ನಡೆದೋಯ್ತು. ಹ. ಈಗ ನಾವು ಕೊಡುವಂತ ವಸ್ತು ಹ. ಎಷ್ಟೇ ಒಳ್ಳೇದಿದ್ರು ಹ. ಕಷ್ಟ ಉಂಟು. ಈಗ ವ್ಯಾಪಾರ ಮಾಡ್ಲಿ. ಈಗ ಬೆಣ್ಣೆ, ಹ. ಮೊಸರು, ಹ. ಮೊಸರು ಎಷ್ಟೇ ಗಟ್ಟಿಯಾಗಿರ್ಲಿ, ಹ. ಹಾಲು ಎಷ್ಟೇ ದಪ್ಪಕ್ಕಿರ್ಲಿ, ಹ. ನೀರು ಹಾಕಿದಿರ ಅಂತಲೇ ಕೇಳುದು. ಹೌದು. ಇಂಥ ಪರಿಸ್ಥಿತಿಯಲ್ಲಿ ವ್ಯಾಪಾರ ಮಾಡಲೇಬೇಕು. ನಮ್ಗೆ ಜೀವನ ಹ. ಹೊರಟದ್ದು ಎಲ್ಲಿ ಹೇಳು? ಹ. ಬೃಂದಾವನಕ್ಕೆ. ಹ. ಬೃಂದಾವನಕ್ಕೆ ನಾವು ಹೋದಾದ್ರೆ ವ್ಯಾಪಾರ ಆಗ್ತದೆ ಬಿಟ್ರೆ ಅಲ್ಲಿ ಸರಿಯಾಗಿ ನಮ್ಮ ಹೊಟ್ಟೆ ತುಂಬುವುದಿಲ್ಲ, ಹಣ ಆಗುವುದಿಲ್ಲ. ಹಾ ಅದಾಗಬೇಕು ಅಂದ್ರೆ ಮಧುರೆಗೆ ಹೋಗ್ಬೇಕು. ಅಲ್ಲಿ ಹಣ ಆಗ್ತದ? ಯಾಕೆ ಅಂತ ಕೇಳು. ಹ. ಅಲ್ಲಿಯ ವಲ್ಲಭ ಯಾರು ಅಂತ ನಿನಗೂ ಗೊತ್ತು. ಹೌದು. ಈಗ ಮೊಸರು, ಬೆಣ್ಣೆ, ಹಾಲು ಯಾವುದೇ ಅಲ್ಲಿ ವ್ಯಾಪಾರ ಆಗ್ತದೆ ಅಂತಂದ್ರೆ ಪಟ್ಟಣ ಪ್ರದೇಶ. ಹೌದು. ಅಲ್ಲಿ ಹೆಚ್ಚಿಗೆ ಕೊಡ್ತಾರೆ. ಹ. ಮೇಲಾಗಿ ಹ. ಈ ರಕ್ಕಸರೇ ಹೆಚ್ಚಿರುವುದರಿಂದ ಹ. ಬೆಣ್ಣೆ ಮೊಸರು ತಿಂತಾರೆ ಅಂತಾದ್ರೆ ಹ. ಅವರು ಸ್ವಲ್ಪ ಯಾವುದು ತಿನ್ನುವುದಿಲ್ಲ. ಹಾ, ಇಷ್ಟಿಷ್ಟು ತಗೊಳ್ಳೋದು. ಹಾಗಾಗಿ ನಮ್ದು ವ್ಯಾಪಾರ ಅಲ್ಲಿ ಹೆಚ್ಚಿಗೆ ಆಗ್ತದೆ. ಹ. ಆ ಕಾರಣಕ್ಕೆ ಹ. ಮಾತಾಡ್ತಾ ನಿಲ್ಲುವುದಲ್ಲ, ಹ. ಹೋಗ್ಬೇಕು. ಹೌದು. ನಮ್ಮವ್ರು ಏನು ಇವತ್ತು ಅಲ್ಲ, ಇವತ್ತು ನಾವು ಇಬ್ಬರೇ. ಅದೇ ಆಶ್ಚರ್ಯ ಆದದ್ದು. ಈಗಿನ ಹೆಣ್ಮಕ್ಳು ಎಷ್ಟೊತ್ತಿಗೆ ಏನು ಅಂತ ಯಾರಿಗೂ ಅಲ್ಲ, ಗೊತ್ತಾಗುದಿಲ್ಲ. ತುಂಬಾ ಮಂದಿದ್ದೆಲ್ಲ ಕಂಡೆಪ್ಪ. ನಮ್ಮೊಟ್ಟಿಗೆ ಇದ್ದವ್ರೆ ಹೌದು. ಇವತ್ತಿಲ್ಲ. ಇವತ್ತು ಯಾರು ಇಲ್ಲ, ನಾವಿಬ್ರೇ. ನಮ್ಗ್ ಗತಿ ಇಲ್ಲ. ನಾವು ಮತ್ತೆ ನಂಗೆ ನಮ್ಗೆ ಬಿಟ್ಟದ ಗತಿ ಇಲ್ಲ. ಹಾ ಹಾ ಹಾ. ಇದು ನಾವು ವ್ಯಾಪಾರಕ್ಕೆ ಬಂದದ್ದು ಯಾಕೆ ಹೇಳು? ಹಾ, ನಮ್ಮ ಹೊಟ್ಟೆ ಪಾಡಿಗೆ. ಅಷ್ಟಕ್ಕಾಗಿ ಅವರು ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಕೊಳ್ಳಿ. ಅಲ್ಲ, ಅವರಿಗೆ ಮೊದಲಿದ್ದಾಗೆ ನಮಗಿದ್ದಾಗೆ ಯೌವನ ಉಂಟು, ಹಾ, ನಮಗೆ ಅದಿಲ್ಲ. ಹೌದು. ನಮ್ಗೆ ಇದೇ ಗತಿ. ಹಾ. ಬೃಂದಾವನದಲ್ಲಿ ಹಾಲನು ಮಾರುದಲ್ಲಿ ಏನಾಯ್ತಾ? ಕೃಷ್ಣಯ್ಯ, ಯಾವುದೋ ಒಂದು ಬಂಡೆ ಬಂದು ಅಪ್ಪಳಿಸಿದ ಅನುಭವ ನನಗಾಯ್ತು. ತಿರುಗಿ ನೋಡುವಾಗ ಇಲ್ಲಿ ಮಧುರವಾದ ಸ್ವರ ಕೇಳ್ತಾ ಉಂಟು. ಹೌದು. ಮಂಡೆಲ್ಲ ಮಗನೇ, ನಿನ್ನ ಮಂಡೆ ಹೊಡೆದದ್ದು ಇಲ್ಲಿಗೆ. ಅಲ್ಲ, ಬಂಡೆ ಹೊಡೆದದ್ದು ಅಂದವ. ಹಾ. ಹೌದೇನಾ? ಓ, ನನ್ನನ್ನು ನೋಡ್ರೆ ಬಂಡೆ ನೋಡಿದಾಗ ಉಂಟಾ? ಇಲ್ಲಪ್ಪ, ಒಳ್ಳೆ ಉಂಡು ತರ ಇದೆಯಲ್ಲ ನೀನು. ಹಾಗಾಗಿ ಹಾಗೆ ನೀ ಹೇಗಿದ್ದಿ ಹೇಗೆ? ಹಾಗಾಗಿ ನಿನಗದು ನಾನು ಬಂಡೆ ಆದದ್ದು. ಹೌದಾ? ನೀ ಹಾಗಿದ್ದಿ, ಆದ್ರಿಂದ ನಾ ಬಂಡೆ ಆದದ್ದು. ಆ, ಏಯ್, ನೀನು ಬಂಡೆ, ಅದಿರ್ಲಿ. ನಾನು ಹುಲಿಯಾ? ನನಗೆ ತಾಗಿದ್ಯಾಕೆ ನೀನು? ಯಾರು ತಾಗಿದ್ಯಾರು? ನೀನು. ನಾವು ತಾಗಿದ್ದಲ್ಲ ಕೃಷ್ಣಯ್ಯ, ಮತ್ತೆ ನೀನು ತಾಗಿಸಿಕೊಂಡದ್ದು. ಹೇಗೆ ಹೇಳ್ತಿ? ಈಗ ನಿನಗೆ ಜೋರುಂಟು ತಾಗಿಸಿಕೊಳ್ಳುವ ಒಂದು ಹವ್ಯಾಸ. ತಾಗಿಸಿಕೊಳ್ಳುವ ಕಾಲದಲ್ಲೇ ತಾಗಿಸಿಕೊಂಡವಳಲ್ಲ ನಾನು. ಹಾ.
ನೀ ನನಗೆ ಹವ್ಯಾಸ ಅಂತ ಹೇಳುದಾ? ಆಗ ನಿನಗೆ ಕೆಲಸದ ಒತ್ತಡ ಇತ್ತು, ಬೇಡ ಅನಿಸ್ತಿತ್ತು. ಈಗ ಕೆಲಸ ಇಲ್ಲಲ್ಲ, ತಾಗಿದ್ರೆ ತಾಗ್ಬೋದು. ಓ, ಈ ಕೆಲಸ ಇಲ್ಲದೆ ಹೋದವರೆಲ್ಲ ತಾಗಿಸ್ಕೊಡುದಾ? ಉಮೇದು ನಿನಗೆ. ಅದೇ ಈ ವಯಸ್ಸಲ್ಲಿ ತಾಗಿಸಿಕೊಳ್ಳುವುದಾ? ಮಾತಾಡ್ತೀನಿ ನೀನು, ಹೋಗ್ಲಿ. ಹಾ. ನಿನ್ ಕಣ್ಣಿಲ್ವಾ? ಯಾರು ಹೇಳಿದ್ದು? ಹಾ. ನಮಗೆ ಕಣ್ಣು ಸರಿಯಾಗಿ ಉಂಟು, ಹಾ. ದೃಷ್ಟಿ ಇರಬೇಕಾದ್ದು ನೀವು. ಯಾಕೆ? ನಾನು ಕೃಷ್ಣಗೆ ಪರಸ್ಪರ ಮುಖ ನೋಡಿಕೊಂಡು ಬರ್ತಾ ಇದ್ದು. ಅಭ್ಯಾಸ. ನಮಗೆ ಮುಖ ಒಂದೇ ಬದಲಿ ನಮ್ಮ ಮುಖ ಇತ್ತು, ನಮ್ಮ ದೃಷ್ಟಿ ಈ ಕಡೆ ಇತ್ತು. ಆ ಕಡೆ ಈ ಕಡೆ ಬರ್ತಿದ್ದಂತ ನೀವು ನಮ್ಮನ್ನು ನೋಡಿ ತಾಗಿದ್ದೀರಿ ಅಂತ ಹೇಳಿ ನಿಮಗೆ ತಾಗಿಸ್ಕೊಳ್ಳೋ ಚಟ ಜೋರು ಉಂಟು ಅಂತ ಲೆಕ್ಕ. ನಿಮ್ಮ ಮುಖ ನೋಡಿಕೊಂಡು ಹೋಗ್ಲಿಕ್ಕೆ ನಿಮ್ಮ ಹರಕೆ ಇತ್ತ ಇಲ್ಲಿ? ನಮ್ಮ ಹರಕೆ ನಮ್ಮ ಅಭ್ಯಾಸ ಅದು. ನಿಮ್ಮ ಅಭ್ಯಾಸ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಹಾ. ಹೋಗ್ಲಿ ಬಿಡು. ಹಾ. ಯಾಕೆ ಬಂದು ತಾಗ್ತಾ ಇದ್ದೀರಿ? ಏನು ಕತೆ? ಹಾ. ಏನು ಉದ್ದೇಶ ನಿಮ್ಮದು? ನೀವೆಲ್ಲ ಹೊರಟಿದ್ದೆಲ್ಲಿಗೆ? ನಾವು ವ್ಯಾಪಾರಕ್ಕೆ ಮಧುರೆಗೆ. ಓ, ಇದೆಲ್ಲ ವ್ಯಾಪಾರದ? ಮಗನೇ ಮಂಡ, ಏಯ್! ಏಯ್! ಕೆಲವು ವರ್ಷ ಆಯ್ತು ಇವನು ಕಾಣದಿರ. ಕೆಲವು ವರ್ಷದ ಹಿಂದೆ ಕರ್ಕೊಂಡು ಬಂದದ್ದೇ ನಾನು ಅನ್ನೋದು ನೆನಪಿರಲಿ ನಿನಗೆ. ಏಯ್! ನೀವು ಯಾರ್ಯಾರ ಸಂಬಂಧದ ವಿಷಯ ಮಾತಾಡ್ತಿದ್ರೋ ನಂಗೆ ಗೊತ್ತಿಲ್ಲ. ನೀನು ಅದೆಲ್ಲ ಬೇಡ. ಹಾ, ಇಲ್ಲಿ ಬರಲಿ. ಎಂಥದ್ದು ಪಾಪ ಅವಳಿಗೆ ತಾಗಿದ್ದಲ್ಲದೆ ನೀನು ಮತ್ತೆ ಜೋರಾಗ್ತೀಯ. ಹೌದು. ಹೌದಲ್ಲ? ವ್ಯಾಪಾರದಂತ ಕೇಳಿದ್ಯಾ? ಮತ್ತೆ ಮೇಲೆ ಏನ್ ಹೇಳ್ತೀವಿ? ವ್ಯಾಪಾರದ. ನೀವೆಲ್ಲ ಎಲ್ಲಿಗೆ ಹೊರಟದ್ದು? ಅಲ್ಲ, ಹೇಳಿದ್ಲಲ್ಲ ಅವಳು, ಹಾ. ಮಧುರೆಗೆ ಅಂತ ಹೇಳಿದ್ಲಲ್ಲ. ಹಾ. ಆ ವ್ಯಾಪಾರಕ್ಕೆ. ಹೌದು. ಹೌದು. ಈಗ ನೀವು ಹೋಗದಿದ್ರೆ ವ್ಯಾಪಾರ ಆಗ್ತದ? ಇಲ್ಲ, ಹೋಗ್ಬೇಕು. ಅದಕ್ಕೆ ಇದು ವ್ಯಾಪಾರದ ಅಂತ ಕೇಳಿ. ಇದು ಅಂದ್ರೆ ಯಾವುದು? ಅಲ್ಲ, ನೀವು 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 ನಾವು ಹಿಡ್ಕೊಂಡದ್ದು. ನಾವು ಅಂತ ಹೇಳಿದ್ರೆ ನಿನ್ನ ತಲೆ ಸರಿ ಇಲ್ಲ. ನಾವಲ್ಲ, ಇದು ಹಿಡ್ಕೊಂಡದ್ದು. ಹಾ. ಏನ್ ಹಿಡ್ಕೊಂಡಿದ್ದೀರಿ? ಅದು ಬೇಕು. ಹಾ. ಅದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಹೀಗೆಲ್ಲ ಉಂಟು. ಹಾಗೆ ನಿನ್ನ ಹತ್ರ ಏನು? ಕಣ್ಣು ಕಾಣುವುದಿಲ್ವಾ? ಏನದು? ಬೆಣ್ಣೆಯ ಮುದ್ದೆ. ಹಾಗಾದ್ರೆ ಬೆಣ್ಣಿಂದಲೇ ನಾವು ಪ್ರಾರಂಭ ಮಾಡುವ. ಬೆಣ್ಣಿಯಿಂದಲೇ ಪ್ರಾರಂಭ ಮಾಡುವ. ಬೆನೆಯ ಮನ ಕೊಂಡು ತಾರ ಬೆಣ್ಣೆಯ ಮನಗೊಂಡು ಬೆಣ್ಣೆಯ ಮನಗೊಂಡು ಬೆಣ್ಣೆಯ ಮನಗೊಂಡು ತಾರ ಮನಗೊಂಡು ತಾರ ಮೂರು ಪೊನ್ನು ಮೋಸರ ಬಾಂಡ
ಗೊತ್ತಾಗ್ಲಿಲ್ಲ. ಆಹಾ. ಹಾ, ಈಗ ಯಾಕೆ? ನಿಮ್ಮಲ್ಲಿ ಒಂದೊಂದು ರೀತಿಯ ವಸ್ತುಗಳು ಉಂಟು ಅಂತ ಹೇಳಿದ್ದೀರಿ. ಹೌದು, ವ್ಯಾಪಾರಕ್ಕೆ ಅಂತ ಹೊಂಟವರು. ಹೌದೌದು. ಇಲ್ಲಿಂದ ಹೊರಟವರು ಹೌದು. ಇಲ್ಲಿಂದ ಹೋಗಬೇಕು ಅಂತಾದ್ರೆ ಹಾ. ಆ ಕಡೆ ನೋಡಿದ್ರ ಕಟ್ಟೆ ನೋಡಿದ್ರ ಕಟ್ಟೆ ನೋಡಿದ್ದೇವೆ. ಮಂಜಕ್ಕ ಏನೇ ಇದು ಅಂಕದ ಕಟ್ಟೆ ಅಲ್ವೇನೆ? ಮೊದಲು ಹಾ, ಈಗ ನೋಡು ಬರೆದಿರಿಸಿದ್ದೇವೆ ಏನಂತ? ಶ್ರೀಕೃಷ್ಣ ಸುಂಕದ ಕಟ್ಟೆ ಅದೇಂತ? ಬದಲಾಯಿಸಿದ್ದು. ಈಗ ಬದಲಾವಣೆಗೆ ತುಂಬಾ ಬದಲಾವಣೆ ಆಗಿದೆ. ಅಲ್ಲಿಂದಲೇ ಇದು ಬಿಡಿ. ಸುಂಕದ ಕಟ್ಟೆ ಆಯ್ತಾ? ಹೌದು. ಹೌದಾ? ಹಾ. ಹೌದು. ಯಾಕಾಗಿ? ಇಲ್ಲಿಂದ ಹೋಗಬೇಕು ಅಂತಾದ್ರೆ ಹಾ. ನಮಗೆ ಸುಂಕ ಕೊಡಬೇಕು. ಯಾಕೆ ಕೊಡ್ಬೇಕು? ಸುಂಕ ಕೊಟ್ಟಿದ್ದೆ ಹೌದು ಅಂತಾದ್ರೆ ಲೋಕ ಉದ್ಧಾರ ಮಾಡ್ತೇವೆ. ಹೌದು. ಯಾರು? ಈಗ ಮೊನ್ನೆ ಎಲ್ಲ ಮಳೆ ಬಂದು ಹಲವು ಕಿರು ಸೇತುವೆಗಳು ಸಂಕಗಳೆಲ್ಲ ಮುರಿದು ಹೋಗಿದೆ. ಹಾ. ಈ ಸುಂಕದಿಂದ ನಾವೊಂದು ಸಂಕ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನೀವು ಹೌದು. ಶಂಕ ಕಟ್ಟುವವರು. ಹಾ. ಮತ್ತೆ ಏನೇನು ಯೋಜನೆ ಉಂಟು ನಿಮ್ಗೆ? ಬೇರೆ ಉಂಟು, ಪಂಚವಾರ್ಷಿಕ ಯೋಜನೆಗಳೆಲ್ಲ ಉಂಟು ನಮ್ಮಲ್ಲಿ. ಬಹಳಷ್ಟು ಉಂಟಾ? ಹೌದೌದು. ಅದರಲ್ಲಿ ಪ್ರಮುಖವಾದದ್ದು ಯಾಕಂದ್ರೆ ಜನಜೀವನ ಅಸ್ತವ್ಯಸ್ತ ಆಗ್ಬಾರ್ದಲ್ಲ, ಅದಕ್ಕೆ ನೇರವಾಗಿ ಎಲ್ಲ ಲೋಕಕ್ಕೆ ಪಾಪ ಇನ್ನೊಬ್ಬರಿಗೆ ಸಮರ್ಪಣೆ ನಿಮ್ಮದು ಈ ಊರವರ ಉದ್ಧಾರಕ್ಕಾಗಿ ನಿಮ್ದು ಯೋಜನೆ. ಹೌದು. ಯೋಜನೆ. ಹೆಂಗಸರಿಗೆ ಮೊದಲ ಪ್ರಾಶಸ್ತ್ಯ. ಇಲ್ಲಿ ಹೌದು. ಇಲ್ಲಿ ಭಾಗ್ಯಲಕ್ಷ್ಮಿ ಉಂಟೇನಾ? ಹಾ ಉಂಟು. ಅದು ಭಾಗ್ಯವಂತ ಲಕ್ಷ್ಮಿಯರು ಬಂದ್ರೆ ಮಾತ್ರ ನಿಮ್ಮ ಅರ್ಹತೆಯನ್ನು ನೋಡಿಕೊಡಲಾಗುವುದು, ಹಾ. ಒಟ್ಟಾರೆಗೊಳ್ಳಿಕ್ಕೆ ಆಗುದಿಲ್ಲ. ನಿಮ್ಮದು ಹಾ. ಹೋಗ್ಲಿ. ಇದನ್ನು ನೀವು ಶೇಖರಿಸಿ ಶೇಖರಿಸಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಾವು ವಿನಿಯೋಗಿಸಿಕೊಳ್ತೇವೆ. ಕೊಡ್ತೀರಾ? ಹೌದು. ಹಾಗಿದ್ರೆ ಕೊಡುವುದಿದ್ರೆ ನಾವು ಮಾರಾಟಕ್ಕೆ ಇಟ್ಟಂತ ವಸ್ತು ಯಾವುದು ಅಂತ ನಿಮ್ಗೂ ಗೊತ್ತುಂಟಲ್ಲ? ಹೌದೌದು. ಹಾಲು, ಬೆಣ್ಣೆ, ಮೊಸರು ಇಂಥದ್ದೇ. ಹೌದು. ಇದರಲ್ಲೇ ಅಂತ ಸುಂಕ ಏನು ಕೊಡಬಹುದು ಹೇಳು? ನಾವು ವಿಧಿಸ್ತೇವೆ, ಅದನ್ನು ಸಂಗ್ರಹ ಮಾಡ್ತೇವೆ. ಅಲ್ಲ, ಎಲ್ಲಾ ವಸ್ತುಗಳಿಗೆ ಒಂದೇ ರೀತಿ ಸುಂಕ. ಇಲ್ಲ, ಎಲ್ಲ ಒಂದೇ ತರ ಇಲ್ಲ, ಎಲ್ಲ ಬೇರೆ ಬೇರೆ ಇರುದು. ಹೇಳು ಕೃಷ್ಣಯ್ಯ, ಹೇಳು. ಬೆಣ್ಣೆಯ ಮಣಕ್ಕೊಂದು ತಾರ. ಹಾ. ಆ? ಬೆಣ್ಣೆಯ ಮಣಕ್ಕೊಂದು ತಾರ. ಬೆಣ್ಣೆಯ ಮಣಕ್ಕೊಂದು ತಾರುವ, ಮೊಣಕ್ಕೊಂದು ತಾರ. ಅಲ್ಲ, ಮೊಣಕ್ಕಲ್ಲ, ಬೆಣ್ಣೆಯ ಮಣಕ್ಕೊಂದು ತಾರ. ಒಂದು ತಾರ. ಹಾ. ಆಮೇಲೆ ಮೊಸರು. ಮೊಸರು ಇವು ಮೊಸರು ಮೊಸರ ಭಾಂಡಕ್ಕೆ 3 ಹೊನ್ನು. ಅಲ್ಲ ಮೂರು ನೋಡಿ, ಸ್ವಲ್ಪ ನೋಡಿ ಹಾಕ್ಬೇಕು ನೀವು. ಇಲ್ಲಿ ನೋಡ್ಲಿಕ್ಕೆ ಅಂತ ನಾವು ಹೇಳಿದ್ದೆ ಬೆಲೆ ಆಗಿದೆ. ಮೊಸರು ಹಾ. ಯಾಕಂದ್ರೆ ಮೊಸರಿಗೆ ಸ್ವಲ್ಪ 3 ಹೊನ್ನು ಹೆಚ್ಚು. 3 ಹೊನ್ನು. ಬೆಣ್ಣೆಯ ಮಣಕ್ಕೊಂದು ತಾರ. ಹಾ. ಯಾಕಂದ್ರೆ ನಿನಗೆ ಗಿರಾಕಿ ಬರುದು ಅಪರೂಪ ಈಗ. ಹೌದು. ಬಂದ್ರೆ ಬಂತು, ಇಲ್ಲದ್ರೆ ಇಲ್ಲ. ಹೌದು. ಶ್ರೀಮಂತರು ಮಾತ್ರ ಬೆಣ್ಣೆಯನ್ನು ತಗೊಳ್ಳೋದು. ಹಾ. ಅದಕ್ಕೆ ಬೆಣ್ಣೆಯ ಮಣಕ್ಕೆ ಒಂದು ತಾರ, ಮೊಸರ ಬಾಂಡಕ್ಕೆ 3 ಹೊನ್ನು. ಇದಕ್ಕೆ ಗಿರಾಕಿ ಪುರುಷತ್ತಿಲ್ಲದೆ ಬರ್ತಾ ಉಂಟು. ತುಪ್ಪ ತುಪ್ಪ ತುಪ್ಪಕ್ಕೆ. ತುಪ್ಪ ತುಪ್ಪ. ಇವಳು ತುಪ್ಪ ಭಯಂಕರ. ನೀನೆಲ್ಲಿ ತುಪ್ಪುದ? ತುಪ್ಪುದಲ್ಲ, ತುಪ್ಪ ಅಂತ. ಏ, ಮೊನ್ನೆ ನಾವು ಫಲಾಹಾರ ಮಂದಿರಕ್ಕೆ ಹೋದಾಗ ಕೇಳಿದೆ, ಹಾ. ತಿಂಡಿ ಏನುಂಟು ಅಂತ ಹೇಳಿ. ಹಾ. ಆಮೇಲೆ ವಡೆ ಉಂಟು, ದೋಸೆ ಉಂಟು. ದೋಸೆ ಯಾವ್ದು ಕೇಳಿದೆ, ತುಪ್ಪ ದೋಸೆ ಅಂದ. ತುಪ್ಪ ಅದಕ್ಕೆ ಬಿತ್ತು. ನಿಂಗೆ ಅನುಕೂಲ ಆಯ್ತು, ಹಣ ಕೊಡ್ಬೇಕು. ಇಲ್ಲ, ನಾನು ಬಿಟ್ಟು ಬಂದೆ. ಇಲ್ಲ, ಸ್ವಲ್ಪ ಏನಾರ. ಅದಿರ್ಲಿ, ಹಾ. ಇದಕ್ಕೆ ಇಷ್ಟು ಕೊಡಬೇಕು. ಹಾ. ಕೊಡದಿದ್ರೆ ಬಿಡುವುದಿಲ್ಲ. ಇಂತ ಹೇಳುವವರು ಯಾರು ಅಂತ ಕೇಳಿದ್ರೆ ಯಾರು? ನಂದಗೋಪನೇ ಕುಮಾರ ನಂದಗೋಪನ ಕುಮಾರ ನಂದಗೋಪನ ಕುಮಾರ ಸಣ್ಣ ಕಂದನಿಗೆ ತರವೇ ಇನಿತು ವಿಚಾರ ಸಣ್ಣ ಕಂದನಿಗೆ
ವಾ ವಾ. ಎಲ್ಲರೂ 100 ಸುತ್ತು ಬಾರುವುದು ಒಂದೇ, ನೀನು ಹಳೆಯ ಕಡತದಲ್ಲಿ 1 ಸುತ್ತು ಬಾರುವುದು ಒಂದೇ, ಇಡೀ ತುಂಬಿ ಹೋಯ್ತು. ಯಾಕೆಂದ್ರೆ ಬೇರೆ ಯಾರು ಹೇಳ್ದೆ ಇದ್ರು ನೀ ಹೇಳ್ದೆ. ನನಗೂ ನಿನ್ಗೂ ಹೊಂದಾಣಿಕೆ ಉಂಟು, ಮುಂದುವರಿಸುವ. ಅದೆಲ್ಲ ನಾನು ಹೇಳಿದ್ದು. ನಾನು ವಿಚಾರ ಮಾಡ್ತಾ ಇದ್ದೇನೆ, ಏನು ಯಾರು ಯಾಕೆ ಯಾಕಾಗಿ ಇವರು ಈ ಮಾತಾಡ್ತಾರೆ ಅಂತ. ಯಾಕೆ? ಹಾಗಿದ್ರೆ ಸುಂಕ ಕೇಳಬೇಕು ಅಂತ ಆದ್ರೆ ಸಂಬಂಧಪಟ್ಟವರೇ ಆಗ್ಬೇಕು. ಸರಿ. ಯಾಕೆಂದ್ರೆ ಆಡಳಿತ ನಡೆಸುವವರು ಇಟ್ಟ ವ್ಯವಸ್ಥೆ ಹಾಗೆ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಾದರೆ ಸುಂಕ ಕೇಳ್ತಾರೆ ಅಂತ ಆದ್ರೆ, ಹಾಗಂತ ಅದು ಕೇಳ್ತಾರೆ ಅಂತ ಅವ್ರು ಕೇಳಿದಷ್ಟು ಕೇಳಿದ ಹೊತ್ತಿಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಕ್ರಮ ಅಂತುಂಟು. ಆ ರೀತಿ ಬಂದು ಕೇಳಿದ್ರೆ ಯಾರಪ್ಪ ಇವರು ಅಂತ ವಿಚಾರ ಮಾಡಿದ್ರೆ ಈಗ ಗೊತ್ತಾಯ್ತು ನಮ್ಗೆ. ನೆನಪಾಯ್ತಾ? ಓ, ಈಗೆಲ್ಲ ನೆನಪಾದ್ಮೇಲೆ ಹೇಳ್ಬೇಕು ಬಿಟ್ರೆ ಆಗುದಿಲ್ಲ. ಇದು ನಂದ ಗೋಪರು, ಭಾರಿ ಗೌರವ ಉಂಟು, ನಮ್ಮನ್ನು ಆಳುವವರು. ಅವರ ಸುಕುಮಾರ ಅಲ್ವಾ? ಕೃಷ್ಣ ರಂಗ, ಒಟ್ಟಿಗೆ ನೀನು. ಇವ ರಂಗ ಆದ್ರೆ ಅವ ಬರೀ ಮಂಗ. ಆಯ್ತು. ಮಂಗ ಅಷ್ಟೇ ಅಲ್ಲ, ಸುಮ್ಮನಿದ್ರೆ ಮಂಗನ ಮಾಡ್ತಾವ. ಮಂಗ ಪುಲ್ಲಿಂಗ, ಮಂಗಿ ನಪುಂಸಕಲಿಂಗ. ಸ್ತ್ರೀಲಿಂಗ ಆಗ್ಬೇಕು. ಮಂಗಿ ಆಗುದಿಲ್ಲ, ಹೋಗ್ಲಿ ಬಿಡು. ಅದಲ್ವಾ? ಏನೂ ಇಲ್ಲ, ನಮ್ಮನ್ನು ಕೇಳುವವರು ಇಲ್ಲ. ನಾನು ಹೇಳುವುದು ಕೇಳು. ನನಗೆ ಆಶ್ಚರ್ಯ ಏನು ಗೊತ್ತಾ? ಏನು? ಅವರು ಹಾಗಿದ್ರು ನೀವು ಬಂದು ಹೀಗೆ ಕೇಳ್ತಾ ಇದ್ದೀರಲ್ಲ. ಹೌದು. ನೀವು ಕೇಳ್ತಾ ಇದ್ದದ್ದು ಸರಿಯಲ್ಲ, ನಿಮಗೆ ಕೊಡಬೇಕಾದದ್ದಿಲ್ಲ. ನಾನು ಹೇಳುವುದು ಇಷ್ಟೇ, ಏನು ಆಗುವ ತೊಂದರೆ ಏನು ಅಂತ ನಾನು ಗ್ರಹಿಸಿದ್ದೇನೆ. ನೀನೇ ವಿಚಾರ ಮಾಡು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಮಹಾರಾಜರು ಕೇಳಬೇಕು. ಇದು ಹಾಗಲ್ಲ, ಅವರಿಗೆ ಸಂಬಂಧಪಟ್ಟವ ಮಹಾರಾಜರ ಮಗ. ಇವತ್ತು ನೀವು ಬಂದು ಸುಂಕ ಕೇಳ್ತಾ ಇದ್ದೀರಿ. ನಾಳೆ ಪ್ರಪಂಚದಲ್ಲಿ ಒಂದು ಕೆಟ್ಟ ಪರಂಪರೆ ಅಂತೂ ಹೊಂಟ್ರೆ ಅದಕ್ಕೆ ಮೂಲ ನಾಂದಿ ಯಾರು ಕೇಳಿದ್ರು ನೀವು. ಯಾಕೆ? ಯಾಕಾದ್ರೆ ಮಹಾರಾಜರು ಆಳ್ವಿಕೆಯಲ್ಲಿ ಇರಬೇಕಾದವರು, ವ್ಯವಸ್ಥೆ ಮಾಡಬೇಕಾದವರು ಅವರು. ಈ ಮಹಾರಾಜರು ಆಳ್ವಿಕೆ ಮಾಡುವುದಾದ್ರೆ ಯಜಮಾನಕ್ಕೆ ಪೂರ್ತಿ ಮಕ್ಕಳದ್ದಾದ್ರೆ ಏನಾಗ್ತದೆ ಹೇಳು? ನಾಳೆ ಮಂತ್ರಿಗಳಿದ್ರೆ ಅವ್ರ ಪಾಪ ಮಕ್ಕಳೆಲ್ಲ ಯಜಮಾನಿಕೆ ಮಾಡ್ಲಿಕ್ಕೆ ವ್ಯವಹಾರ ಮಾಡ್ಲಿಕ್ಕೆ ಮುಂದಾದ್ರೆ ಈ ಕೆಟ್ಟ ನಾಂದಿಗೆ ಯಾರು ಕೇಳಿದ್ರು ನೀವು ಹಾಕ್ತೀರಿ. ನೀನು ಮಂತ್ರಿ ಹೇಳುದು ಯಾವುದು? ಮೊದಲಿದ್ದವರನ್ನ, ಆಮೇಲೆ ಈಗ ತಯಾರಾಗುತ್ತಿರುವವರನ್ನ ಅಲ್ಲ, ಮುಂದೆ ಮುಂದೆ ಕೆಟ್ಟ ಪರಂಪರೆ ಬಂದ್ರೆ ಪರಂಪರೆ ಅದಕ್ಕೆ ಮೂಲ ಕಾರಣ ನೀವಾಗ್ತೀರಿ. ಯಾಕೆಂದ್ರೆ ನಿಮ್ಮದ್ದು ಯಜಮಾನಿಕೆ ಸರಿಯಲ್ಲ. ಯಜಮಾನಿಕೆ ಮಾಡುವವರೇ ಮಾಡ್ಲಿ, ನಿಮಗೆ ಬೇಡ ಅಂತ ನಾ ಹೇಳಲಿಕ್ಕೆ ಹೊಂಟದ್ದು. ನಿಮ್ಮಿಂದ ಪಡೆದದ್ದು ಹಾಳು ಮಾಡಿದ್ರೆ ಕೆಟ್ಟ ಮಾತು ಬರ್ತದೆ. ಅದೇ ಲೋಕ ಉದ್ಧಾರಕ್ಕಾಗಿ ಅಲ್ವಾ? ಲೋಕ ಉದ್ಧಾರಕ್ಕೆ ನಿಮ್ಮ ಅಗತ್ಯ ಇಲ್ಲ. ಲೋಕ ಉದ್ಧಾರಕ್ಕೆ ಲೋಕ ಉದ್ಧಾರ ಮಾಡುವವರು ಇಂಥವ್ರು ಅಂತುಂಟು. ನಾನು ಹೇಳಿದ್ದದೇ ಮೊದಲನೇದಾಗಿ. ನೀವು ಯಾರು? ಅದಕ್ಕೂ ಒಂದು ಸ್ಥಾನ, ಯೋಗ್ಯತೆ, ಮಟ್ಟ, ವಯಸ್ಸು ಎಲ್ಲ ಉಂಟು. ನೀನು ಸಣ್ಣ ಬಾಲ, ಆಕ್ಷೇಪೋದು ಯಾರೋ ಮಾಡ್ತು ಅಂತ ನೀವು ಮಾಡುವುದು ಬೇಡ. ಹಾಗಾಗಿ ಒಂದು ಮಾತು ಹೇಳ್ತೇನೆ, ಸುಮ್ಮನೆ ರಗಳಿಗೂ ಬೇಡ, ನಿಮ್ಮ ಪಾಡಿಗೆ ನೀವು ಹೋಗಿ. ಇಲ್ಲ ಅಂತ ಆದ್ರೆ ಯಾರಿಗೆ ದೂರು ಕೊಡ್ಬೇಕೋ ಅವ್ರಿಗೆ ಕೊಡ್ತೇವೆ. ಕೃಷ್ಣಯ್ಯ, ಇವತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋದ್ರೆ ಈ ಚೊರ್ರಿ ಅಂಡಿ ಹೆಂಗ್ಸಿದೆ. ಹಿಂದು ಮುಂದೆ ನೋಡ್ಬೇಡ, ಕೈ ಹಾಕು. ನಿನಗೇನು ಹೊಸ್ತಲ್ಲ, ಕೈ ಹಾಕಿದೆ ಹಾಕು. ನಂದಗೋಪನ ಸುಕುಮಾರ ನಿಲಯಗೋ ಇಂದ್ರವಿದರ ಎಣ್ಣೆಯ ಮೊಣಕೊಂದು ದಾರ ಒಂದು ಮಸಲಗಿವುದು ಒಣಗಿದರ ನೀನು ಈತದನ್ನು ಕಳ್ಕೊಂಡದಕ್ಕೆ ನಾನು ಹೊಣೆಯ? ಅಲ್ಲ, ನೀನು
ಜೀವಕ್ಕಾಗ್ದಿದ್ದಲ್ಲ ಯಾಕೆ ಮಾಡ್ಬೇಕು ಪುಣ್ಯಾತ್ಮ? ವಾ ಜೀವಕ್ಕಾಗ್ದಿದ್ದಲ್ಲ ಯಾಕೆ ಮಾಡ್ಬೇಕು? ಆದ್ರೂ ನೀನ್ಕಿಂತಲೂ ಹೊರೋದ್ರಲ್ಲಿ ನಾನೇ ಹೆಚ್ಚಾಗಿ ನೆನ್ಪಿಟ್ರು. ಅದು ಗೊತ್ತಾಕಿ ಹೆಂಗಸ್ರಿ ಸಿಟ್ಟು ಬಂದಿದೆ, ಪಾತ್ರೆ ಮೇಲೆ ತೋರಿಸ್ತಾ. ಹೌದು ಅಲ್ಲ, ಹಾ. ಅದು ಅವನಿಗೆ ತಲೆ ಬಿಸಿ ಆದದ್ದು. ಹಾ. ನಾನು ಹೊತ್ಕೊಂಡು ಹೋದೆಲ್ಲ, ಗುಂಡನಿಗೆ ಅವಕಾಶ ಸಿಗ್ಲಿಲ್ಲ, ಅದಕ್ಕೆ ಹೊತ್ತು ಹಾಕಿದ. ಆದ್ರೂ ನೋಡಿದ್ಯಾ ಹಾ. ಅವ್ರು ಹೋಗುವಾಗ ಆಡಿರುವಂತ ಮಾತು? ಹೌದು. ಹೋಗಿ ನಮ್ಮ ಅಪ್ಪ ಅಮ್ಮನಲ್ಲಿ ಹೇಳ್ತಾರಂತೆ. ಹಾ. ಏನ್ ಮಾಡುವ? ಯಾರ ಬಂದೆ 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 ಅಜ್ಜಿಗೆ ಅಲ್ವಾ? ಬಂದೆ ಬಂದೆ. ಏನು ಹಾ, ಏನು? ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತೆ. ಅಲ್ಲಿ ನನ್ ಕೇಳಲಿಲ್ಲ. ಯಾರು ಜೋರು ಉಂಟಂತೆ. ಬಂದೆ ಬಂದೆ. ಅಜ್ಜಿಗೆ ಹುಷಾರಿಲ್ಲ ಅಂತೆ. ಅಜ್ಜಿಗೆ ಸತ್ತು ಹೋಗಿದ್ದು ಹೋದರ್ಶ ಅಲ್ವಾ? ಹೌದು. ಅಲ್ಲ ಹೋದ್ಮೇಲೆ ಮತ್ತೆ ಹೋದ ವರ್ಷ ಅಜ್ಜಿಗೆ ಬೊಜ್ಜ ಮಾಡಿದ್ದು ಸರಿಯಾಗಿಲ್ಲ ಅಂತೇಳಿ ಹಿಂದಿರುಗಿ ಬಂದಿದ್ದಾರೆ, ಕರಿತಾ ಇದ್ದಾರೆ. ಬರ್ತೀನಿ ನಾನು. ಸುಮ್ಮನೀರ. ಹಾ. ನಿನ್ನ ಉಪಾಯ ಏನಂತ ಗೊತ್ತುಂಟು? ಕೃಷ್ಣಯ್ಯ. ಮನೆಗೆ ಹೋದ್ರೆ ಹೊಡಿತಾರಂತಲ್ವಾ? ಹೌದು. ಈಗ ಅವರು ಹೋಗಿ ಮುಟ್ಟುವ ಮೊದಲು ನಾವು ಹೋಗಿ ಬಿಟ್ಬೇಕು. ಬೇರೆ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ನಾವು ಮುಗಿಸ್ಬೇಕು. ಬಾ, ಹೋಗು. ಯಶೋದೆಯುತ್ತಾನಿರಲಾಗ ಎಲ್ಲೋಗಿದ್ಯೋ? ಆಟಕ್ಕೆ ಹೋಗಿದ್ದಮ್ಮ. ಊಟದ ಸಮಯ ಆದ್ರೂ ಮನೆಗೆ ಬರುವವ ಅಲ್ಲ ನೀನು. ಹೌದು. ನೀನು ಒಬ್ಬನೇ ಅಂತ ನಾವು ಆಲೋಚನೆ ಮಾಡಿದ್ರೆ ಹಾ. ನಿನ್ನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ. ಅವನು ಹಾಗೆ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ, ಹೌದು. ಎಷ್ಟೊತ್ತಿಗೆ ಏನು ಮಾಡ್ತಾನೆ ಅಂತ ಗೊತ್ತಾಗುದಿಲ್ಲ. ಹೌದು. ಹಾಗನ್ನುವಾಗ ನೀವು ಹೋದದ್ದು ಇಲ್ಲ ವಿಜಯ್. ಹಾ? ಅಲ್ಲ ನನ್ನ ಜೊತೆ ವಿಜಯ್ ಇದ್ದಿದ್ದು. ಇವ ಯಾವಾಗ ಬಂದು ಮಲಗಿದ್ದು? ಇಲ್ವಾ? ಯಾರ್ಯಾರು ಅಲ್ಲ, ನಾನೇ ಎಬ್ಬಿಸಿದ್ದು. ಅಮ್ಮ, ನಾನು ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದೆ ಹೇಳು. ಅಡ್ಡ ಬಿದ್ದೆ ಅಮ್ಮ. ಅಲ್ಲ ನೀ ಅಡ್ಡ ಬೀಳುದು ಬೇಡ, ಮತ್ತೆ ಹೇಳಲಿಕ್ಕೆ ಸುಮಾರು ಹೊತ್ಬೇಕು. ಹಾ. ಹೌದೇನಾ? ಯಾರಿಗೆ ಅಮ್ಮ? ನಾನು ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದೆ ನಿನ್ಗೆ, ಏನಮ್ಮ? ಎಲ್ಲಿಗಾದ್ರೂ ಹೋಗುದಾದ್ರೆ ಹೇಳಿ ಹೋಗ್ಬೇಕು ಅಂತ. ಹೌದಾ? ಹೌದಮ್ಮ. ಈಗ ನೀನು ಮಲಗಿದ್ಯಲ್ಲ, ಹೌದು. ಯಾಕಾಗಿ? ನಾನು ಬೇಗ ಬಂದೆ, ಹಾ. ಆಮೇಲೆ ಒಂದು ಕಣ್ಣು ಕೂರ್ತಾ ಇತ್ತು, ಮಲಗು ಅಂತೇಳಿ ಬೇಗ ಮಲಗಿದೆ ಅಮ್ಮ. ಅಂದ್ರೆ ನಾನಿರ್ಲಿಲ್ವಾ? ನೀವು ಇದ್ರಿ, ನೀವು ಅಲ್ಲಿ ಬೇರೆ ಯಾರು ಮಾತಾಡ್ತಿದ್ರಿ, ಹಾಗೆ ಬಂದು ಮಲಗಿದೆ ನಾನು. ನಾನು ಮಾತಾಡ್ಲಿಲ್ಲ. ಇಷ್ಟೊತ್ತಿನವರೆ ಮಾತಾಡಿದ್ ನೀನೇ ಬಿಟ್ಟರು ಬೇರೆ ಏನಿಲ್ಲ. ಆದ್ರೂ ಸ್ವಲ್ಪ ಬೇರೆಯವರಿಗೆ ಉಸಿರು ತೆಗಿಲಿಕ್ಕೆ ಬಿಡದೆ ಆದ್ರೂ- ಮಾರುದ್ದ ಮಾತಾಡಿದ್ ನಾನ ನೀನಾ? ಒಂಚೂರು ವಿಶ್ರಾಂತಿ ತಗೊಳ್ಳುವ ಅಂತೇಳಿ ಮಲಗಿದ್ದಮ್ಮ. ವಿಶ್ರಾಂತಿ ಪಡೆಯುವುದು ಮುರುಗುತ್ತಲೇ ನೋವಾಗ ಏನಿರೇ ಸತಿಯರು ಎಲ್ಲರೂ ನಡೆದಂದು ಏನಿರೇ ಸತಿಯರು ಎಲ್ಲರೂ ನಡೆದಂದು ಎಲ್ಲರೂ ನಡೆದುಕೊಂಡು ಏನಿದೋ ಸತಿಯರೇ ಏನಿದೋ ಮಾನಿನಿಯರೇ ಮಂಚದಲ್ಲಿ ಕುಳ್ಳಿರಿ ಮಾನಿನಿಯರೇ ಮಂಚದಲ್ಲಿ ಕುಳ್ಳಿರಿ ಬನ್ನಿ ಏನಿದೋ ಆನನ ರಸ ತಕ್ಕಿ ಕಂಬುಷೋ ಮುದುಲಿ ಆನನ ರಸ ತಕ್ಕಿ ಕಂಬುಷೋ ಮುದುಲಿ ಏನಿದೋ ಬಹು ಮಾನಸಿಕ ರೋಷ ಇದೇನರೇ ಇರುತ್ತೇವೆ ಏನಿದವಾ ಏನೇ ಆಶ್ಚರ್ಯ, ಪರಮಾಶ್ಚರ್ಯ. ನೀವೆಲ್ಲರೂ ಇಂದು ಒಂದಾಗಿ ಇಲ್ಲಿಗೆ ಬರ್ತೀರಿ ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಇಲ್ಲ. ಆದ್ರೆ ವಿಶೇಷ ಅಂತ ಹೇಳಿದ್ ಯಾಕೆ? ಎಲ್ಲಿಯಾದ್ರೂ ಬರುವುದಿದ್ರೆ ಒಬ್ರೊಬ್ಬರಾಗಿ ಬರ್ತಾ ಇದ್ರಿ. ಇವತ್ತು ಮಾತ್ರ ಹಾಗಲ್ಲ, ಸಖಿಯರ ಸಮೂಹವೇ ಇಲ್ಲಿವರೆಗೆ ಬಂದಿದೆ. ಮಾತ್ರ ಅಲ್ಲ, ನಗು ನಗುತ್ತಾ ಬರುವಂತಹ ನಿಮ್ಮ ಮುಖವನ್ನು ನೋಡುವಾಗ
ಇವತ್ತು ಅಳ್ತಾ ಇದ್ದೀರಲ್ಲ, ಹೌದಮ್ಮ. ಏನಾಯ್ತು, ಯಾರಿಂದ ಏನಾಯ್ತು ಎಲ್ಲವನ್ನು ಹೇಳ್ತೀರಾ? ಹೇಳ್ಬೇಕು ತಾಯಿ. ಹೇಳಮ್ಮ, ಹೇಳು. ಕೇಳಿ ಗೋಪಿ ರಂಗನಾಟವ ಕೇಳಿ ಗೋಪಿ ರಂಗನಾಟವ ಕೇಳಿ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳಿ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳಿ ಗೋಪಿ ರಂಗನಾಟವ ಕೇಳಿ ಗೋಪಿ ರಂಗನಾಟವು ಹೇಳಲೊಂದು ಕಾರ್ಯವಿಲ್ಲ, ಹೇಳದಿರುವುದುಚಿತವಲ್ಲ. ಹೇಳಲೊಂದು ಕಾರ್ಯವಿಲ್ಲ, ಹೇಳದಿರುವುದುಚಿತವಲ್ಲ. ಎಳೆ ಗೋಪಿ ರಂಗನಾಟವ ಈ ಮಂಗನಾಟವ ಈ ಮಂಗನಾಟವ ರಂಗನಾಟವ ಹೇಳಲೊಂದು ಕಾರ್ಯವಿಲ್ಲ, ಬೇಳದಿರುವುದುಚಿತವಲ್ಲ. ಕೇಳಿ ಗೋಪಿ ರಂಗನಾಟವ ಬೇಳಲೊಂದು ಕಾರ್ಯವಿಲ್ಲ, ಬೇಳದಿರುವುದುಚಿತವಲ್ಲ. ಕೇಳಿ ಗೋಪಿ ರಂಗನಾಟವ ಈ ಮಂಗನಾಟವ ಈ ಮಂಗನಾಟವ ಕೇಳಿ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳಿ ಗೋಪಿ ರಂಗ ಆಟವ ಓ ತಾಯಿ, ಗೋಪಿಗೆಯರೇ, ಏನು ಮಾಡೋಣ ಹೇಳಿ. ಹೇಳಬಾರ್ದು ಕೆಲವೊಂದು ವಿಷಯವನ್ನೆಲ್ಲ ಎಲ್ಲವನ್ನೂ ನೀವು ನಿಮ್ಮಂಥವರಲ್ಲಿ ತಂದು ಹೇಳ್ತಾ ಹೋದರೆ ಅದು ಸರಿಯಲ್ಲ ಅಂತ ನಾವು ತಿಳ್ಕೊಂಡದ್ದು. ಹಾಗಂತ ನಮಗೂ ಅನಿಸ್ತಾ ಉಂಟು ತಾಯಿ. ಈಗ ಏನು ಹಾಗಂತ ಸರಿಯಲ್ಲ ಅಂತ ನಾವು ಕೂತ್ಕೊಂಡ್ರೆ ನಮ್ಮ ಜೀವಮಾನದಲ್ಲಿ ನಮಗೆ ನ್ಯಾಯ ಸಿಗುವುದಿಲ್ಲ. ಹಾಗಂತ ನಮಗೆ ಬೆಲೆಯೂ ಬರುವುದಿಲ್ಲ. ಬೆಲೆ ಬರಬೇಕು, ಒಂದು ಸಿಗಬೇಕು ಅಂತ ಆದ್ರೆ ಏನೇ ಇದ್ರು ಅದು ನಿಮ್ಮಂಥವರಲ್ಲೇ ಹೇಳ್ಕೊಳ್ಬೇಕು ತಾಯಿ. ಹಾಗನ್ನುವಾಗ ನಿಮ್ಗೆ ಯಾವುದೋ ಒಂದು ತರದ ಕಷ್ಟ ಬಂದಿದೆ ಎನ್ನುವುದು ಹೌದು. ನೀವು ಆಡುವ ಮಾತಿನಲ್ಲಿ ಅರ್ಥ ಆಗ್ತಾ ಉಂಟು. ಹೌದು. ಯಾರಿಂದ ಕಷ್ಟ ಬಂತು ಹಾ. ಮಾತ್ರ ಅಲ್ಲ, ಹೇಳಬಾರದು ಅಂತಹ ಕಷ್ಟ ಹೇಳುವಂತಹ ಸಂದರ್ಭ ಬಂದಿದೆ ಅಂತ ಆದ್ರೆ ಹೌದು. ಏನೋ ಬಲವಾದ ಕಷ್ಟ ಬಂದಿದೆ ಅಂತ ಆಯ್ತಲ್ಲ. ಹೇಳಬಾರ್ದು ಅಂತ ನಮಗೂ ಇತ್ತು. ಹಾಗಂತ ಹೇಳಲಿಕ್ಕೆ ಇರದೇ ಇರ್ಲಿಕ್ಕೂ ಆಗುದಿಲ್ಲ ಅಂತ ಸ್ಥಿತಿ ಬಂತು ತಾಯಿ. ಸಿಹಿ ತುಪ್ಪವನ್ನು ಬಾಯಲ್ಲಿ ಇಟ್ಟುಕೊಂಡಾಗ ಆಯ್ತಮ್ಮ. ಹೌದು. ನುಂಗಿದ್ರೆ ಗಂಟಲು ಸುಡ್ತದೆ, ಕೂಗಿದ್ರೆ ತುಪ್ಪ ಹಾಳಾಗ್ತದೆ ಎನ್ನುವ ಕಾರಣದಿಂದ ಏನ್ ಮಾಡುವುದು ಅನ್ನುವುದೇ ನಿಮಗೆ ಅರ್ಥ ಆಗ್ತಾ ಇಲ್ಲ. ಅಂತ ಸ್ಥಿತಿ. ಇರ್ಲಿ ಬಿಡಿ. ಹಾ. ಅಂತ ಕಷ್ಟ ಒಂದು ಬಂದಿದೆ ಅಂತ ಆದ್ರೆ ಹಾ. ನನ್ನಲ್ಲಿ ಹೇಳಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀರಿ, ಹಾ. ಹೌದಲ್ವಾ? ಹಾ. ಆದ್ರಿಂದ ತಡ ಮಾಡುದಲ್ಲ, ಹಾ. ನೀವು ಹೇಳಿ. ಹಾ. ಅಮ್ಮ. ಹೇಳದಿದ್ರೆ ಏನಾಗ್ತದೆ? ಹಾ.
ಇದೇ ಆಗ್ತದೆ. ಅಂದ್ರೆ ನೀವು ಕೇಳಲಿಕ್ಕಿದ್ದೀರಿ ಅಂತ ಆದ್ರೆ ನಾವು ಹೇಳ್ತೇವೆ ತಾಯಿ. ಖಂಡಿತ ನಾನು ಕೇಳಲಿಕ್ಕಿದ್ದೇನೆ. ನಮ್ಗೆ ವಿಶ್ವಾಸ ಅದೇ. ಹೌದೌದು. ನಾವು ಹೇಳಲಿಕ್ಕೆ ಬಂದದ್ದು ಅದಕ್ಕೆ. ಯಾಕಂದ್ರೆ ಯಾರು ಕೇಳ್ತಾರೆ ಅಂತಲ್ಲ, ಕೇಳಬೇಕಾದವ್ರು ಕೇಳಬೇಕು. ನಾನು ಹೇಳುದ ನಿನಗೆ, ನಿಜವಾಗಿ ಆದರೂ ನಾವು ಕೇಳಬೇಕು ಅಂತಲೇ ಇದ್ದೇವೆ. ಕೇಳಬೇಕು ಅಂತ ಇದ್ದಾಗ ಏನೋ ಪಾಪ ನೋಡಿ ಇವರಿಗೆಲ್ಲ ಏನೋ ಗಡಿಬಿಡಿ ಉಂಟು, ಈಗ ಹೊರಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಂತ ನಾವು ಹೇಳುವುದನ್ನು ಬಿಡುವುದಲ್ಲ. ಯಾಕೆ ಹೇಳಿಕೊಳ್ಳುವುದನ್ನು ಹೇಳಿಕೊಳ್ಳದಿದ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಹಾಗಾಗಿ ನಾನು ಏನೇ ಹೇಳ್ಬಿಡ್ತೇನೆ ತಾಯಿ. ಯಾಕೆಂದ್ರೆ ನಮ್ಮ ಉದ್ಯೋಗ ಜೀವನ ಏನು ಅಂತ ನಿಮ್ಗೂ ಗೊತ್ತು. ಸರಿ. ನಾವು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ಮಾರಾಟ ಮಾಡಿಕೊಂಡೇ ಇರುವುದು. ಹೌದು. ಹಾಗೆ ಮುದುರಿಗೆ ಮಾರಾಟಕ್ಕಂತೂ ಹೋಗುವುದು. ಹೋಗುವಾಗ ಇವತ್ತು ಆದತ್ತೇನು ಗೊತ್ತಾ? ಏನಾಯ್ತು? ಮಧ್ಯದಲ್ಲೇ ಬಂದು ತಡೆದು ಉಪದ್ರ ಕೊಟ್ಟದ್ದು ಬೇರೆ ಯಾರ್ಯಾರು ಆಗಿದ್ದು ನಿಮ್ಮಿಂದಲೇ ಬರ್ತಾ ಇರ್ಲಿಲ್ಲ. ಮತ್ತೆ ಯಾರು? ನಿಮ್ಮ ಮಗ ಆ ಕೃಷ್ಣ, ಈ ರಂಗ ಕೊಟ್ಟು ಉಪದ್ರ ಒಂದೆರಡಲ್ಲ ತಾಯಿ. ರಂಗನಾಟ ನಮ್ಗೆ ದೊಡ್ಡ ಕಾಟ ಆಗಿದೆ. ರಂಗನ ಆಟವೇ ನಿಮ್ಮ ಪಾಲಿಗೆ ಕಾಟ ಆಗಿದೆ ಅಂತ ಆದ್ರೆ ಅವ ಏನ್ ಮಾಡಿದ್ದಾನೆ ಎಂದು ಬೇಕಲ್ಲ. ಒಂದೇ ಮಾತು ಹೇಳಿಬಿಡ್ತೇ ತಾಯಿ. ಹಾಲನ್ನು ಹಾಳು ಮಾಡುದು, ಮೊಸರನ್ನು ಹಾಳು ಮಾಡುದು, ಬೆಣ್ಣೆಯನ್ನು ಕದ್ದುಕೊಂಡು ಹೋಗುದು, ಮತ್ತೆ ಸುಂಕ ಕೊಡಬೇಕು ಅಂತ ಪೀಡಿಸ್ತಾ ಇದ್ದಾನೆ. ನಿಜವಾಗಿ ಹೇಳಬೇಕು ಅಂತಾದ್ರೆ ನಮಗೆ ನೀವು ನ್ಯಾಯ ಕೊಡದೆ ಹೋದ್ರೆ ನಾವು ಇಲ್ಲಿ ಇರುವುದೇ ಕಷ್ಟ ಆಗಿದೆ ತಾಯಿ. ಅಂತ ಪರಿಸ್ಥಿತಿ ಆಗಲಮ್ಮ. ನೀನೇನೋ ಹೇಳಬೇಕು ಅಂತ ಇಲ್ಲಿವರೆಗೆ ಬಂದವಳು ವಿಷಯಗಳನ್ನೆಲ್ಲ ತಿಳಿದು ಸಂಕ್ಷೇಪವಾಗಿ ಇಷ್ಟನ್ನು ಹೇಳಿದೆಯಲ್ಲ, ನಿನಗೆ ಧನ್ಯವಾದ ನಾನು ಕೊಡ್ತಾ ಇದ್ದೇನೆ. ಆದ್ರೆ ಯಾರು ಇವನೇ ರಂಗನೇ ಹಾಗನ್ನುವಾಗ ಈಗ ನೀವು ಮಾರಾಟ ಮಾಡುವಂತ ವಸ್ತುಗಳನ್ನೆಲ್ಲ ಹಾಳು ಮಾಡಿದ್ದಾನೆ ಅಂತ ಹೌದೇನೋ ರಂಗ? ನೀನು ಮಾಡಿದ್ದೇನಾಯ್ತು ಗೊತ್ತಾ? ಚಂದವಾಯಿತು ಮಗನೇ, ಚಂದವಾಯಿತು ಮಗನೇ, ಚಂದವಾಯಿತು ನನ್ನ ಗೋಪಾಲನುಗಂಗದ್ದು ತಿನ್ನಲೆಂಬ ಮಾತು ಬಲ್ಲು. ಚಂದವಾಯಿತು ಮಗನೇ, ಚಂದವಾಯಿತು, ಚಂದವಾಯಿತು. ನೀನಾಡು ಬಂದು ಇವರೆಲ್ಲ ಮಾತಾಡುವುದನ್ನು ಕೇಳುವಾಗ ನೀನು ನಾನೆನಿಸಿದಂತೆ ಇಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದ್ದೀಯ, ನನ್ನಲ್ಲಿ ಹೇಳ್ತಾ ಇಲ್ಲ. ಹೋಗುದು ಮಾತ್ರ ಅಲ್ಲ, ಬೇಡವಾದ ವಿಷಯಗಳನ್ನೆಲ್ಲ ಮಾಡ್ತೀರಿ ನೀವು ಇಬ್ರು ಅಂತ ಕೇಳಿದ್ರೆ ಇನ್ನು ನಿಮ್ಗೆ ಸುಮ್ಮನೆ ಉಳಿಲಿಕ್ಕಾಗುದಿಲ್ಲ. ಪಾಪ ಅವನಿಗೆ ಹೊಡೆಯಬೇಡಿ. ಮತ್ತೆ ಯಾರಿಗೆ ನಿಮ್ಗೆ ಹೊಡೆಯುದ? ಅಲ್ಲ, ನೀವು ನನಗೂ ಹೊಡೆದು ನೋಡಿಲ್ಲ, ಅವನಿಗೆ ಹೊಡೆಯೋದು ಬೇಡ. ಅವನದ್ದೇನು ತಪ್ಪಿಲ್ಲ, ಎಲ್ಲ ಸರ್ವನಾಶ ಮಾಡಿದ್ದೀವ. ನಿಮ್ಗೊಂದೇ ಮಾತು ಹೇಳ್ತೇನೆ, ಕೋತಿ ತಾನು ಕೆಟ್ಟದ್ದಲ್ಲದೆ ಒಣ ಹಾಳು ಮಾಡ್ತು ಅಂತ ಹೇಳುವುದಿಲ್ವಾ? ಹಾಗೆ ನಿಜವಾಗಿ ನೋಡಿ, ಅವನು ಮತ್ತೆ ಈ ನಾಳೆ ಹುಲಿ ವೇಷ ಮಾಡಿ ಮುಗಿಸಿದ, ಇದನ್ನೂ ಮಾಡಿದ್ರು ಮಾಡ್ದ ಅವ. ಹೌದನೋ? ಏನಮ್ಮ ನೀನು ಈಗೆಲ್ಲ ಮಾಡಿದ್ದು ಹೌದಾ? ಇಲ್ಲಮ್ಮ, ಮಂಗನಾಟ ಮಾಡಿದ್ದೆ ಅಂತಲ್ಲ. ನಾನೇನ್ ತಪ್ಪು ಮಾಡಿದ್ಯಮ್ಮ? ನೀನು ಮಂಗನಾಟ ಮಾಡಬೇಡ ಮಗ. ಇಲ್ಲಮ್ಮ, ಒಂದು ಮಂಗ ನೋಡ್ಕೊಂಡು ಕುಣಿಸು ನೀನು. ಆಯ್ತಮ್ಮ. ಹೊತ್ತನ್ನು ಬಿಟ್ಟುಕೊಂಡು ಮಂಗನಾಟ ಮಾಡ್ತಾ ಇದ್ದಾನಂತ ಹೇಳಿದ್ರು ಹೌದು ಅಂತ ಹೇಳ್ಬೇಕಾಗ್ತದಲ್ಲ ನಾವು. ನಾನೇನ್ ಮಾಡಿದೆಮ್ಮ? ಮತ್ತೆಂತದ್ದು? ನನಗೆ ಬೇರೆ ಆಟ ಆಡ್ಲಿಕ್ಕೆ ಗೊತ್ತಿಲ್ವ? ಬೇರೆ ಆಟ ಅಲ್ಲ, ನಾನು ಆಟದಲ್ಲಿ ಇಲ್ವಾ? ಮಂಗನಾಟ ಕರ್ಮ ಸುಳಿತಾನೆ ಗೊತ್ತು ನನಗೆ. ಇನ್ನೆಲ್ಲಿ ಆದ್ರೂ ಬಂದು ಇವರು ದೂರು ಕೊಟ್ಟರೆ ಇಬ್ಬರಿಗೂ ಬಿಡ್ತೇನೆ ಅಂತ ಭಾವಿಸಬೇಡ. ಏನು ನೀನು ಒಬ್ಬನೇ ಬಾ ಬಂದ್ರೆ ಎಲ್ಲ ಸರಿ ಆಗ್ತದೆ. ಹೋಗ, ನಿಂಗೆ ಒಳ್ಳೆ ರೊಟ್ಟಿ ಮಾಡಿ ಇಡ್ತೇನೆ ಆಯ್ತಾ? ಬಾ. ಹೋಗ ಹೋಗ ಹೋಗ. ಉಪ್ಪಿನಕಾಯಿ ಉಂಟಮ್ಮ? ಉಪ್ಪಿನಕಾಯಿ ಉಂಟಾ? ಈಗ ತಗೊಳ್ಳಿಕ್ಕೆ ಉಂಟಾ? ಹೌದು. ಎಂತ ಎಂತ? ಹಾಲು ಮೊಸರ ಅದಲ್ಲಮ್ಮ, ಉಪ್ಪಿನಕಾಯಿ ಅಪ್ಪೆ ಮಿಡಿದ್ದು. ಅಪ್ಪೆ ಬಿಟ್ಟಿದ್ದು ಅಪ್ಪಯ್ಯ ಸತ್ತಾಗಲೇ ಹೋಯ್ತು, ಅದು ಗೊತ್ತುಂಟ ನನಗೆ. ಹೌದಾ? ಅವತ್ತೇ ಖಾಲಿ ಮಾಡಿಬಿಟ್ರಿಯಾ? ಅವಳನ್ನು ನಾನು ಮುಟ್ತೇನೆ ಅಂತ ನೀ ಮುಟ್ಟುದು ಸರಿಯಲ್ಲ. ಇಲ್ಲಮ್ಮ. ನೀನನ್ನು ನೋಡಿದ್ರೆ ಈಗ ಸಣ್ಣ ಹುಡುಗನಾಗಿ ಕಾಣ್ತಾ ಇಲ್ಲ. ಹೌದಮ್ಮ. ಸರ್ವಸಾಮಾನ್ಯ ನನ್ನಷ್ಟೇ ವಯಸ್ಸಾಗಿರ್ಬೇಕು ಅಂತ ಕಾಣ್ತಾ. ದೇವನಾಟವ ಬಲ್ಲವರಾರು? ಎಲ್ಲವೂ ನಮ್ಗೆ ಗೊತ್ತುಂಟು. ದೇವನಾಟ ಅಲ್ಲ. ನಾನು ಮುಟ್ಟಿದ್ರೆ ಹೆಣ್ಣನ್ನು ಮುಟ್ತಾಳೆ, ನೀ ಮುಟ್ಟಿದ್ರೆ ಏನಾಗ್ತದೆ? ಗಂಡು ಹೋಗಿ ಹೆಣ್ಣನ್ನು ಸ್ಪರ್ಶಿಸಿದ ಅಂತಾರೆ. ಯಾಕೆ ಅಂತ ಪ್ರಶ್ನೆ ಬರ್ತದೆ. ಯಾಕೆ? ಆದ್ರಿಂದ ನಾಳೆ ಮತ್ತೊಂದು ಗಲಾಭೆ ಆಗುದು ಬೇಡ. ಆದ್ರಿಂದ ನಾನಿರುವವರೆಗೆ ನೀನು ಮುಟ್ಲಿಕ್ಕಿಲ್ಲ, ಜಾಗ್ರತೆ. ಅದಕ್ಕೆ ನೀನು ಬಂದಾದ್ಮೇಲೆ ಅಮ್ಮ ನಂಗೆ ಸುದ್ದಿ ಇಲ್ಲಲ್ಲ. ಹೌದನ ಕೃಷ್ಣ? ಅಮ್ಮ, ಈ ರೀತಿಯಲ್ಲಿ ಅಪವಾದ ಬರ್ತದೆ ಅಂತಾದ್ರೆ ನಾಳೆ ದಿವಸ ನಾವೇನು ಮಾಡಬೇಕಾಗ್ತದೆ ಹೇಳು? ಎಲ್ಲವನ್ನೂ ಅವರೇ ಮಾಡಿ ನಿಮ್ಮ ಮೇಲೆ ಅಪವಾದ ಹಾಕ್ತಾ ಇದ್ದಾರೆ. ಹೌದಾ? ಕಾರಣ ಏನು?
ನಿಮ್ಮ ಹುಡುಗಾಟಿಗೆ ಹೆಚ್ಚಾದ್ರಿಂದ ಹಾಗಾಗ್ತಾ ಉಂಟು. ಆಲೋಚನೆ ಮಾಡಬೇಡಿ. ಹಸಿವೆ ಆಗ್ತಾ ಉಂಟು. ಹೌದಮ್ಮ. ಊಟಕ್ಕೆ ನಾನು ಹಾಕ್ತೇನೆ. ಬನ್ನಿ ಬನ್ನಿ ಬನ್ನಿ. ಶ್ರೀಹರಿಯ ಕೊಂಡಾಡಿದವು ವಿಜಯನು. ಕೃಷ್ಣ, ನಿನ್ನ ಜೊತೆಯಲ್ಲಿ ನಾನು ಮೈ ಮರೆತು ಕುಣಿತಾ ಹಾಡುತ್ತಾ ಏನೇನೋ ಮಾತಾಡ್ತಾ ಹೋದೆ ಕೃಷ್ಣಯ್ಯ. ನಿಜವಾಗಿಯೂ ನೀನು ದೇವರಾಗಿ ನಮ್ಮ ಜೊತೆಯಲ್ಲಿ ಹಾಡುತ್ತಾ ನಲಿಯುತ್ತಾ ಪಾಡುತ್ತಾ ಕುಣಿತಿರುವುದು ನಮ್ಮ ಬದುಕಿಗೊಂದು ಧನ್ಯತೆ ಬಂದಿತ್ತು ಕೃಷ್ಣಯ್ಯ. ಕೃಷ್ಣ, ಬುದ್ಧಿವಂತರ ಜೊತೆಯಲ್ಲಿ ನೀನು ಹೆಡ್ಡನಾಗುತ್ತಿ, ಹೆಡ್ಡರ ಜೊತೆಯಲ್ಲಿ ಬುದ್ಧಿವಂತನಾಗ್ತಿ, ಹಿರಿಯರ ಜೊತೆಯಲ್ಲಿ ಕಿರಿಯವನಾಗ್ತಿ, ಕಿರಿಯವರ ಜೊತೆಯಲ್ಲಿ ನೀನು ಹಿರಿಯವನಾಗ್ತಿ, ಮಹಾಮುತ್ಸತ್ತಿಗಳ ಜೊತೆಯಲ್ಲಿ ಏನೂ ತಿಳಿದವನಂತೆ ನಟಿಸುತ್ತಾ ನಟಿಸುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದೆ. ಕೃಷ್ಣ, ನಿನ್ನನ್ನು ಪಡೆದಂತ ನಮ್ಮ ಬದುಕೇ ಭವ್ಯವಾಯಿತು. ನಿನ್ನನ್ನು ಹೊಗಳೋದಕ್ಕೆ ಸಾವಿರ ನಾಲಿಗೆ ಇರುವ ಶೇಷನಿಂದಲೂ ಅಸಾಧ್ಯ. ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖ ಚಕ್ರಧರ, ಗರುಡ ವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ರಿಸುಧನ, ಋಷಿಕೇಶ, ನಾರಾಯಣ, ನಿಗಮ ವಂದನೆ, ನಿಗಮ ದೂರನೆ, ನಿರ್ವಿಕಲ್ಪನೆ, ನಿರ್ಲೇಪನೆ, ಖಗ ಗಮನ, ಕಮನೀಯ, ಕಂಜದಳನಯನ, ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಬೆಳಗೊಂದು ಸಣ್ಣ ನಾಲಿಗೆಯನ್ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗಿದ್ದೇನು ಪ್ರಯೋಜನ? ಹೇಳಿ ಗೋವಿಂದ ನೀ ಗೋವಿಂದ. ಈಗ ಇಡೀ ಪ್ರಕಾಶಮಾನವಾಗಿ ಕಂಗೊಳಿಸುವಂತ ಸನ್ನಿವೇಶ ಆಗುತ್ತಾ ಇದೆ. ಕೃಷ್ಣ ಕೃಷ್ಣ ಕೃಷ್ಣ. ತೋಳು 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 ರಂಗ ತೋಳನ್ನಾಗಾಡೆ, ತೋಳು 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 ರಂಗ ತೋಳನ್ನಾಗಾಡೆ. ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ, ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೆ. ಸಜ್ಜನ ಸತ್ಯಕ್ಕೆ ಧರ್ಮವನ್ನೆಡೆಸಿದ ತೋಳನ್ನಾಡೆ, ಸಜ್ಜನ ಸತ್ಯಕ್ಕೆ ಧರ್ಮವನ್ನೆಡೆಸಿದ ತೋಳನ್ನಾಡೆ. ಸ್ವಾಮಿ ಅರ್ಜುನ ನಾರದ ಸಾರಥ್ಯ ನಡೆಸಿದ ತೋಳನ್ನಾಡೆ. ಲಜ್ಜೆಗಿಡಾದ ದ್ರೌಪದಿ ಕಾಯ್ದ ತೋಳನ್ನಾಡೆ. ವಜ್ರಪಲ್ಯರ ಪಾಂಡವ ಪ್ರಿಯನೇ ತೋಳನ್ನಾಡೆ. ತೋಳು 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 ರಂಗ ತೋಳನ್ನಾಡೆ. ನೀಲವರ್ಣದ ಬಾಲಕೃಷ್ಣನೇ